Welcome, my friends. Feel free and expect the unexpected. Hello students, welcome back to our English class. In this class we will discuss about second year PUC English topic, a play that we can call a drama, a sunny morning. ಸೆಕೆಂಡ್ ಇಯರ್ PUC ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅನ್ನು ಹೇಗೆ ಡಿಸೈನ್ ಮಾಡಿದ್ದಾರೆ ಅಂದರೆ ತಮಗೆ ಎಲ್ಲ ವಿಧವಾಗಿರ್ತಕ್ಕಂಥ ಸಾಹಿತ್ಯ ಪ್ರಕಾರಗಳನ್ನು ಕೊಟ್ಟಿದ್ದಾರೆ. ಒಂದು ನಾಟಕ ಅಂದರೆ ಹೇಗಿರ್ತದೆ, ಒಂದು ಕಾದಂಬರಿ ಅಂದರೆ ಹೇಗಿರ್ತದೆ, ಒಂದು ಪ್ರವಾಸ ಕಥನ ಅಂತಂದರೆ ಹೇಗಿರ್ತದೆ, ಒಂದು ಆರ್ಟಿಕಲ್ ಲೇಖನ ಅಂತಂದರೆ ಏನಿರುತ್ತೆ, ಇವೆಲ್ಲದರ ಒಂದು ಪ್ರಕಾರಗಳನ್ನು ತಮಗೆ ಸ್ವಲ್ಪ ಕೊಟ್ಟಿದ್ದಾರೆ. ಇವತ್ತಿನ ಕ್ಲಾಸಲ್ಲಿ ನಾವು ನಿಮಗಿರ್ತಕ್ಕಂಥ ಒಂದು ಚಿಕ್ಕ ನಾಟಕ ಎ ಸನ್ನಿ ಮಾರ್ನಿಂಗ್ ಅನ್ನುವಂಥ ಒಂದು ನಾಟಕವನ್ನು ಕುರಿತಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದನ್ನು ಲೈನ್ ಬೈ ಲೈನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಕೊಳ್ಳೋಣ. ಈ ಸನ್ನಿ ಮಾರ್ನಿಂಗ್ ಅನ್ನುವಂಥ ನಾಟಕ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾವು ಸ್ವಲ್ಪ ಸ್ಪೀಡಾಗಿ ಹೋದರೆ ಇದನ್ನು ಬೇಗ ಮುಗಿಸೋಕ್ಕಾಗತ್ತೆ. ಈ ನಾಟಕದಲ್ಲಿ ಏನು ಘಟನೆ ಬರ್ತದೆ, ಯಾವ ವಿಷಯವಾಗಿ ನಾಟಕ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ನಾಟಕದಲ್ಲಿ ಬರ್ತಕ್ಕಂಥ ಕೆಲವು ಮುಖ್ಯ ಪಾತ್ರಗಳನ್ನು ನಾವು ಪರಿಚಯ ಮಾಡ್ಕೋಬೇಕಾಗತ್ತೆ. ಆ ಯಾವ್ಯಾವ ಪಾತ್ರಗಳು ಬರ್ತವೆ ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ. ಮೊದಲನೇ ಕ್ಯಾರೆಕ್ಟರ್ ಅಂತಂದರೆ ಒಂದು 70 ವರ್ಷದ ಒಬ್ಬ ಮುದುಕಿ ಓಲ್ಡ್ ವುಮೆನ್ ಬರ್ತಾಳೆ. ಅವಳ ಹೆಸರು ಡೋನಾ ಲೋರಾ ಅಂತ. ಈ ವಯಸ್ಸಾಗಿರ್ತಕ್ಕಂಥ ಈ ಓಲ್ಡ್ ಲೇಡಿಗೆ ಒಬ್ಬಳು ಹೆಲ್ಪರ್ ಇರ್ತಾಳೆ, ಒಬ್ಬ ಸಹಾಯಕಿ ಅಂತ ಅಂದ್ಕೊಳ್ಳಿ, ಒಬ್ಬ ಸೇವಕಿ ಅಂತ ಅಂದ್ಕೊಳ್ಳಿ. ಅವಳ ಹೆಸರು ಪೆಟ್ರಾ. ಇದಾದಮೇಲೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಕ್ಯಾರೆಕ್ಟರ್ ಅಂತಂದರೆ ಒಬ್ಬ 70 ವರ್ಷದ ಒಬ್ಬ ಮುದುಕ ಇರ್ತಾನೆ, ಏಜ್ಡ್ ಪರ್ಸನ್. ಅವನ ಹೆಸರು ಡಾನ್ ಗೊನ್ಸಾಲೋ ಅಂತ. ಇದನ್ನು ಓದಬೇಕಾದ್ರೆ ಡಾನ್ ಗೊಂಜಾಲೋ ಅಂತ ಓದಕ್ಕೆ ಹೋಗಬೇಡಿ, ಆ ಹೆಸರನ್ನು ಡಾನ್ ಗೊನ್ಸಾಲೋ ಅಂತ ನೀವು ಉಚ್ಚಾರ ಮಾಡಬೇಕು. ಇಲ್ಲಿ ಡೋನಾ ಲೌರಾ ಮತ್ತು ಡಾನ್ ಗೊನ್ಸಾಲೋ ಅಂತ ಇದೆ. ಇದು ಡೋನಾ ಮತ್ತು ಡಾನ್ ಅಂತಂದರೆ ಈ ವಿದೇಶಗಳಲ್ಲಿ ಏನು ಮಾಡ್ತಾರೆ, ನಮ್ಮ ದೇಶದಲ್ಲಿ ಏನು ಮಾಡ್ತಾರೆ ಅಂತಂದರೆ ಹಿರಿಯರಿಗೆ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಶ್ರೀ, ಶ್ರೀಮತಿ, ಶ್ರೀಮಾನ್ಯ ಅಂತೆಲ್ಲ ಬಳಸ್ತೀವಲ್ಲ. ಸೊ ಅಲ್ಲಿ ಏನು ಮಾಡ್ತಾರೆ ಅಂತ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಡಾನ್ ಅಂತ ಜೆಂಟ್ಸ್ಗೆ ಬಳಸಿದರೆ ಡೋನಾ ಅಂತ ಲೇಡೀಸ್ಗೆ ಬಳಸ್ತಾರೆ. ಇಲ್ಲಿ ಡಾನ್ ಬಂದಿದೆ ಅಂತ ಹೇಳ್ಬಿಟ್ಟು ಸಿನಿಮಾಗಳಲ್ಲಿ ಮೂವೀಸ್ಗಳಲ್ಲೆಲ್ಲ ವಿಲನ್ ಇರ್ತಾರೆ ಅವರು ಅಂತ ಅನ್ಕೋಬೇಡಿ, ಅದು ಶ್ರೀ ಅಂತ ಬಳಸೋ ಹಾಗೆ ನಾವು ರೆಸ್ಪೆಕ್ಟ್ ಕೊಡೋದಕ್ಕೆ ಆ ಥರ ಬಳಸ್ತೀವಿ. ಈ ಡಾನ್ ಗೊನ್ಸಾಲೋಗೆ ಒಬ್ಬ ಸೇವಕ ಇರ್ತಾನೆ, ಇವನ್ ಹೆಲ್ಪರ್. ಅವನ ಹೆಸರು ಕ್ವಾನಿಟೋ. ಈ ಹೆಸರನ್ನು ನಾವು ಸ್ಪೆಲ್ಲಿಂಗನ್ನು ನೋಡಿದಾಗ ಜಾನಿಟೋ ಅಂತ ಓದ್ತೀವಿ, ಬಟ್ ಅದನ್ನು ಸ್ಪ್ಯಾನಿಷಲ್ಲಿ ಎಕ್ಸಾಕ್ಟಾಗಿ ಕ್ವಾನಿಟೋ ಅಂತ ಪ್ರೊನೌನ್ಸ್ ಮಾಡ್ತಾರೆ. ಸೊ ಇವು ಮುಖ್ಯವಾಗಿರ್ತಕ್ಕಂಥ 4 ಕ್ಯಾರೆಕ್ಟರ್ಗಳು ಮಾತ್ರ ಬರ್ತವೆ ಈ ನಾಟಕದಲ್ಲಿ. ಈ 4 ಜನಗಳ ಮಧ್ಯೆ ನಡೀತಕ್ಕಂಥ ಸಂಭಾಷಣೆ ಬಿಟ್ಟರೆ ಇನ್ನೇನೂ ಇಲ್ಲ. ತುಂಬ ಸುಂದರವಾಗಿರ್ತಕ್ಕಂಥ ನಾಟಕ, ಈಸಿಯಾಗಿ ಅರ್ಥ ಮಾಡ್ಕೋಬೋದು ಅಂತ ಹೇಳ್ತಾ, ಈ ನಾಟಕವನ್ನು ನೀವು ಓದ್ಕೊಂಡು ಎಕ್ಸಾಮಲ್ಲಿ ಬರೆಯೋದಕ್ಕೆ ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದು. ಯಾಕೆ ಕನ್ಫ್ಯೂಷನ್ ಎಲ್ಲಿ ಆಗುತ್ತೆ ಅಂತಂದರೆ, ಈ ನಾಟಕದಲ್ಲಿ ಇದು ಸಂಭಾಷಣೆ ರೂಪದಲ್ಲಿರೋದ್ರಿಂದ ಇಟ್ ವಿಲ್ ಬಿ ಇನ್ ಎ ಡೈರೆಕ್ಟ್ ಸ್ಪೀಚ್. ಎಕ್ಸಾಮಲ್ಲಿ ಆನ್ಸರ್ನ ಬರಿಬೇಕಾದ್ರೆ ಯು ಹ್ಯಾವ್ ಟು ರೈಟ್ ಇನ್ ಇಂಡೈರೆಕ್ಟ್ ಸ್ಪೀಚ್. ಸೊ ಹಾಗಾಗಿ ಈ ನಾಟಕನ ಓದ್ಕೊಂಡು ನೇರವಾಗಿ ನೀವು ಕ್ವಶನ್ಗೆ ಆನ್ಸರ್ ಮಾಡೋಕ್ಕೋದ್ರೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಈ ನಾಟಕ 2 ಭಾಗದಲ್ಲಿ ನಾವು ಕ್ಲಾಸ್ಗಳನ್ನ ಮಾಡಿ ವಿಡಿಯೋನ ಮಾಡಿ, ಇದಾದಮೇಲೆ ನಿಮಗೆ ನೋಟ್ಸನ್ನು ಕೊಡುವಾಗ ಈ ನಾಟಕದ ಸಮರಿಯನ್ನು ಕೊಟ್ಟಿರ್ತೀನಿ. ಆ ಸಮರಿನ ನೋಡಿಕೊಂಡಾಗ ನಿಮಗೆ ಈಸಿಯಾಗಿ ಆನ್ಸರ್ ಬರೋದಕ್ಕೆ ಅರ್ಥ ಆಗುತ್ತೆ. ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ, ಈ ನಾಟಕನ ನಾವು ಸ್ವಲ್ಪ ಸ್ಪೀಡಾಗಿ ಹೋಗ್ಬೇಕಾದ್ರೆ ಯಾವುದು ಇಂಪಾರ್ಟೆಂಟ್ ಇರ್ತದೆ, ಎಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಲ್ಲಿ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಅದ್ರ ಕಡೆಗೆ ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಈ 4 ಜನದ ಪರಿಚಯ ಆದಮೇಲೆ ಈಗ ಮುಂದಿಂದು ದೃಶ್ಯ ಎಲ್ಲಿ ನಡೀತದೆ, ಎಲ್ಲಿ ಸೀನ್ ಇರ್ತದೆ, ಇದು ನಾಟಕ ಎಲ್ಲಿ ಘಟನೆ ನಡೀತದೆ ಅನ್ನೋದನ್ನು ನೋಡ್ಕೊಂಡು ಹೋಗೋಣ. ಎ ಸನ್ನಿ ಮಾರ್ನಿಂಗ್, ಒಂದು ಹೊಂಬಿಸಿಲಿನ ಬೆಳಗಿನ ಜಾವ, ಇನ್ ಎ ರಿಟೈರ್ಡ್ ಕಾರ್ನರ್ ಆಫ್ ಎ ಪಾರ್ಕ್ ಇನ್ ಮಾಡ್ರಿಡ್ ಅಂತಂದರೆ ತಮಗೆ ಗೊತ್ತಿರಬೇಕು, ಇದು ಸ್ಪೇನ್ ದೇಶದ ರಾಜಧಾನಿ, ದ ಕ್ಯಾಪಿಟಲ್ ಸಿಟಿ ಆಫ್ ಸ್ಪೇನ್. ಆ ಮಾಡ್ರಿಡ್ನಲ್ಲಿರ್ತಕ್ಕಂಥ ಒಂದು ಪಬ್ಲಿಕ್ ಪಾರ್ಕಲ್ಲಿ ಒಂದಿನ ಮುಂಜಾನೆ ಈ ದೃಶ್ಯ ನಡೀತದೆ. ಆಟಮ್ ಅಂತಂದರೆ ಶರದ್ ಋತು ಅಂತ ಕರಿತೀವಿ, ಶರತ್ ಕಾಲ ಅಂತ ಕರೀತಾರೆ, ಆ ಒಂದು ಟೈಮ್. ಎ ಬೆಂಚ್ ಅಟ್ ದ ರೈಟ್, ಆ ದೃಶ್ಯದಲ್ಲಿ ಬಲಗಡೆ ಸೈಡ್ ಗಾರ್ಡನ್ ದೃಶ್ಯ ಇದೆ, ಅಲ್ಲಿ ರೈಟ್ ಸೈಡಲ್ಲಿ ಒಂದು ಬೆಂಚ್ ಇದೆ. ಈ ಗಾರ್ಡನ್ ಎಲ್ಲರ ಜನರಿಗೆ ಕೂರೋದಕ್ಕೆ ಬೆಂಚ್ ಹಾಕಿರ್ತಾರೆ ಅಂತ ಬೆಂಚ್ ಇದೆ. ಡೋನಾ ಲೋರಾ, ಎ ಹ್ಯಾಂಡ್ಸಮ್ ವೈಟ್ ಹೇರ್ಡ್ ಓಲ್ಡ್ ಲೇಡಿ ಆಫ್ ಅಬೌಟ್ 70, ಸುಮಾರು 70 ವರ್ಷ ಆಗಿರ್ತಕ್ಕಂಥ ಒಬ್ಬಳು ಓಲ್ಡ್ ಲೇಡಿ, ಒಬ್ಬಳು ಮುದುಕಿ ಇದ್ದಾಳೆ. ಹ್ಯಾಂಡ್ಸಮ್ ವೈಟ್ ಹೇರ್ಡ್, ನೋಡೋದಕ್ಕೆ ತುಂಬ ಸುಸಂಸ್ಕೃತ ಚೆನ್ನಾಗಿದ್ದಾಳೆ ಅಂತ ಅನಿಸುತ್ತೆ. ಹಾಗೆಯೇ ವೈಟ್ ಹೇರ್ಡ್, ಕೂದಲೆಲ್ಲ ಬೆಳ್ಳಿಗೆ ಆಗಿ ಹೋಗಿದೆ, 70 ವರ್ಷ ಆಗಿದೆ. ರಿಫೈನ್ಡ್ ಇನ್ ಅಫಿಯರೆನ್ಸ್,
ರಿಫೈನ್ಡ್ ಅಂತಂದರೆ ಸುಸಂಸ್ಕೃತ, ಸಭ್ಯ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ ಅಪಿಯರೆನ್ಸ್ ನೋಡೋದಕ್ಕೆ ತುಂಬ ಸಭ್ಯ ಸುಸಂಸ್ಕೃತ ಮಹಿಳೆ ಅಂತ ಅನಿಸುತ್ತೆ. ಹರ್ ಬ್ರೈಟ್ ಐಸ್, ಕಣ್ಣುಗಳು ತುಂಬ ಬ್ರೈಟ್ ಆಗಿದ್ದಾವೆ. ಆ್ಯಂಡ್ ಎಂಟೈರ್ ಮ್ಯಾನರ್, ಅವಳು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆ, ಅವಳ ನೋಟ, ಅದೆಲ್ಲ ನೋಡಿದಾಗ ಏನು ಅನಿಸುತ್ತೆ ಅಂದರೆ ಗಿವಿಂಗ್ ಎವಿಡೆನ್ಸ್, ಹೇಗೆ ಕಾಣ್ತಾ ಇದೆ, ಏನಕ್ಕೆ ಸಾಕ್ಷಿ ಅಂತಂದರೆ ದಟ್ ಡಿಸ್ಪೈಟ್ ಹರ್ ಏಜ್, ಅವಳಿಗೆ 70 ವರ್ಷ ಆಗಿದ್ದರೂ ಕೂಡ ಹರ್ ಮೆಂಟಲ್ ಫ್ಯಾಕಲ್ಟೀಸ್ ಆರ್ ಅನ್ಇಂಪೇರ್ಡ್. ಅವಳ ಶರೀರಕ್ಕೆ ವಯಸ್ಸಾಗೈತೆ ಹೊರತು ಅವಳ ಮನಸ್ಸಿಗೆ ವಯಸ್ಸಾಗಿರಲಿಲ್ಲ. ಅವಳು ಮಾತಾಡೋ ರೀತಿ, ಯೋಚನೆ ಮಾಡುವಂಥ ರೀತಿ, ಅದೆಲ್ಲ ನೋಡಿದಾಗ ಅವಳು ದೇಹಕ್ಕೆ ಮಾತ್ರ ವಯಸ್ಸಾಗಿದೆ, ಮನಸ್ಸಿನ್ನೂ ಹೆಂಗಾಗಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇತ್ತು. ಈಗ ಆ ಸೀನಲ್ಲಿ ಎಂಟ್ರ್ ಆಗ್ತಾರೆ. ನಾಟಕದ ಮೊದಲನೇ ಸೀನ್ ಇದು. ಗಾರ್ಡನ್ನಲ್ಲಿ ಬೆಂಚ್ ಇದೆ. ಆ ಬೆಂಚ್ ಕಡೆಗೆ ಇವಾಗ ಅವ್ರು ಬರ್ತಾರೆ. ಎಂಟರ್ಸ್ ಲೀನಿಂಗ್ ಅಪಾನ್ ದ ಆರ್ಮ್ ಆಫ್ ಹರ್ ಮೇಡ್. ಆ ಡೋನಾ ಲೋರಾ ಏನು ಮಾಡ್ತಾಳೆ ಅಂತಂದರೆ, ಅವಳ ಮೇಡ್ ಇರ್ತಾಳಲ್ಲ, ಮೇಡ್ ಅಂದರೆ ಸರ್ವೆಂಟ್, ಹೆಲ್ಪರ್ ಏನಿರ್ತಾಳಲ್ಲ, ಅವಳಿಗೆ ಒರಿಕೊಂಡು ಅವಳ ಭುಜದ ಮೇಲೆ ಕೈ ಇಟ್ಕೊಂಡು ಗಾರ್ಡನಲ್ಲಿ ಬರ್ತಾಳೆ ಪೆಟ್ರಾ. ಆ ಹೆಲ್ಪರ್ ಹೆಸರು ನಾನು ಆಗಲೇ ಪಾತ್ರ ಪರಿಚಯ ಮಾಡ್ಕೊಂಡಿದ್ವಿ. ಅವಳ ಹೆಸರು ಪೆಟ್ರಾ. ಅವಳ ಜೊತೆಗೆ ಇವಾಗ ಸೀನಲ್ಲಿ ಬರ್ತಾಳೆ. ಇನ್ ಹರ್ ಫ್ರೀ ಹ್ಯಾಂಡ್ ಸಿ ಕ್ಯಾರೀಸ್ ಎ ಪ್ಯಾರಾಸೋಲ್. ಆ ಡೋನಾ ಲೋರಾ ಏನು ಮಾಡ್ತಾಳೆ ಅಂದರೆ ತನ್ನ ಒಂದು ಕೈಯಲ್ಲಿ ಒಂದು ಪ್ಯಾರಾಸೋಲ್ ಅಂತಂದರೆ ಒಂದು ಛತ್ರಿ, ಅದನ್ನೇ ವಾಕಿಂಗ್ ಸ್ಟಿಕ್, ವಿಚ್ ಸರ್ವ್ಸ್ ಆಲ್ಸೋ ಆ್ಯಸ್ ಎ ಕೇನ್. ಈ ಕೇನ್ ಅಂತಂದರೆ ನಾವು ವಾಕಿಂಗ್ ಸ್ಟಿಕ್ ಅಂತ ಕರಿತೀವಿ. ಈ ವಾಕಿಂಗ್ ಸ್ಟಿಕ್ ಥರನೇ ಆ ಛತ್ರಿನ ಹಿಡ್ಕೊಂಡು ಪೆಟ್ರಾ ಜೊತೆಗೆ ಸೀನಲ್ಲಿ ಎಂಟ್ರಿ ಆಗ್ತಾಳೆ. ಇನ್ನು ಮುಂದೆ ಸಂಭಾಷಣೆ ರೂಪದಲ್ಲಿ ಈ ನಾಟಕ ಮುಂದುವರಿತದೆ. ಈ ಸಂಭಾಷಣೆಗಳನ್ನು ಕೇಳ್ಕೊಳ್ಳಿ. ಹೇಳ್ತಾ ಹೋಗುವಾಗ ನಾವು ಇದನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಅದ್ರ ಕಡೆಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಇವಾಗ ನಾಟಕದಲ್ಲಿ ಏನೇನು ಸಂಭಾಷಣೆ ನಡೀತದೆ ಅಂತ ನೋಡ್ತಾ ಹೋಗೋಣ. ಈ ನಾಟಕದಲ್ಲಿ ಬರ್ತಕ್ಕಂಥ ಡೈಲಾಗ್ಗಳ ಮೀನಿಂಗನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಆ ಮಾತುಗಳಲ್ಲಿ ಯಾವ ಫೀಲಿಂಗ್ಸ್, ಯಾವ ಭಾವನೆ ವ್ಯಕ್ತವಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಇವಾಗ ಗಾರ್ಡನ್ನಲ್ಲಿ ಈ ಒಂದು ದೃಶ್ಯದಲ್ಲಿ ಡೋನಾ ಲೋರಾ ಮತ್ತು ಪೆಟ್ರಾ ಇಬ್ಬರು ಸೇರ್ಕೊಂಡು ಬರ್ತಿದ್ದಾರೆ. 70 ವರ್ಷದ ಮುದುಕಿ, ನೆನ್ಪಿಟ್ಕೊಳ್ಳಿ. ಎಂಟ್ರ್ ಆಗ್ತಾ ಇದ್ದಂಗೆ ಅವಳು ಹೇಳ್ತಾಳೆ, ಡೋನಾ ಲೋರಾ, ಐ ಆಮ್ ಸೋ ಗ್ಲ್ಯಾಡ್ ಟು ಬಿ ಹಿಯರ್. ಹಿಯರ್ ಅಂತಂದರೆ ಇನ್ ದಿಸ್ ಗಾರ್ಡನ್. ಈ ಗಾರ್ಡನಲ್ಲಿ ಬರೋದು ನಂಗೆ ತುಂಬ ಖುಷಿ ಕೊಡುತ್ತೆ. ಗ್ಲ್ಯಾಡ್ ಅಂತಂದರೆ ಹ್ಯಾಪಿ. ಐ ಫಿಯರ್ಡ್ ಮೈ ಸೀಟ್ ವುಡ್ ಬಿ ಅಕ್ಯುಪೈಡ್. ನನಗೆ ಒಂದೇ ಒಂದು ಯೋಚನೆ ಅಂತಂದರೆ, ನಾನು ಬರೋಕ್ಕಿಂತ ಮುಂಚೆ ಯಾರಾದರೂ ನಾನು ಮಾಮೂಲು ಕೂತ್ಕೊಳ್ಳುವಂಥ ಬೆಂಚ್ ಮೇಲೆ ಯಾರಾದರೂ ಕೂತ್ಕೊಂಡು ಬಿಟ್ಟಿದ್ರೆ ಜಾಗ ಸಿಗಲ್ಲ ಅನ್ನೋದು ಒಂದೇ ಒಂದು ಯೋಚನೆ. ವಾಟ್ ಎ ಬ್ಯೂಟಿಫುಲ್ ಮಾರ್ನಿಂಗ್, ಎಂಥ ಸುಂದರವಾಗಿರ್ತಕ್ಕಂಥ ಮಾರ್ನಿಂಗ್ ಅಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಪೆಟ್ರಾ ಹೇಳ್ತಾಳೆ, ದ ಸನ್ ಈಸ್ ಹಾಟ್. ಅಯ್ಯೋ ತುಂಬ ಬಿಸಿಲು ಅಂತ ಹೇಳಿದ್ಲು. ಅದಕ್ಕೆ ಡೋನಾ ಲೋರಾ ಹೇಳ್ತಾಳೆ, ಎಸ್ ಹೌದೌದು, ಯು ಆರ್ ಓನ್ಲಿ 20, ನಿನಗೆ ಬರೀ 20 ವರ್ಷ, ಇನ್ನೂ ಚಿಕ್ಕವಳಲ್ವಾ ಅನಿಸುತ್ತೆ ಬಿಡು. ಸಿ ಸಿಟ್ಸ್ ಡೌನ್ ಆನ್ ದ ಬೆಂಚ್. ಮಾಮೂಲು ದಿನ ಬಂದು ತಾನು ಗಾರ್ಡನಲ್ಲಿ ಕೂರ್ತಕ್ಕಂಥ ಬೆಂಚ್ ಮೇಲೆ ಡೋನಾ ಲೋರಾ ಕೂತ್ಕೊಳ್ತಾಳೆ. ಕೂತ್ಕೊಂಡ್ಬಿಟ್ಟು ಹೇಳ್ತಾಳೆ, ಓ ಐ ಫೀಲ್ ಮೋರ್ ಟಯರ್ಡ್ ಟುಡೇ ದ್ಯಾನ್ ಯೂಸ್ಯುವಲ್. ದಿನದಗಿಂತ ನಾನಿವತ್ತು ತುಂಬ ಸುಸ್ತಾದಂಗೆ ಅನ್ನಿಸ್ತಾ ಇದೆ. ಯಾಕೋ ನಡ್ಕೊಂಡು ಬಂದಿದ್ದಾಳೆ ವಾಕ್ ಮಾಡ್ಕೋತಾ. ಸೊ ಅಲ್ಲಿ ಬಂದು ಕೂತ್ಕೊಂಡಾಗ ಹೇಳ್ತಾ ಇದ್ದಾಳೆ, ಪ್ರತಿದಿನದಗಿಂತ ಇವತ್ತು ಯಾಕೋ ನಂಗೆ ಸುಸ್ತಾದಂಗೆ ಅನ್ನಿಸ್ತಾ ಇದೆ. ನೋಟಿಸಿಂಗ್ ಪೆಟ್ರಾ ಹೂ ಸೀಮ್ಸ್ ಇಂಪೇಷಂಟ್. ಹಂಗೆ ಹೇಳ್ತಾ ಈ ಪೆಟ್ರಾ ಕಡೆಗೆ ನೋಡ್ತಾಳೆ. ಹೂ ಸೀಮ್ಸ್ ಇಂಪೇಷಂಟ್ ಅಂತಂದರೆ ಅವಳಿಗೆ ತಾಳ್ಮೆ ಇರಲಿಲ್ಲ. ಮೊದಲು ಇವಳನ್ನ ಎಲ್ಲರೂ ಕೂರಿಸ್ಬಿಟ್ಟು ಡೋನಾ ಲೋರಾನ ಅವಳೆಲ್ಲೋ ಹೋಗಬೇಕು ಅಂತ ಅರ್ಜೆಂಟ್ ಮಾಡ್ತಾ ಇರ್ತಾಳೆ. ಆ ಕಡೆ ನೋಡ್ತಾಳೆ. ಡೋನಾ ನೋಡ್ಬಿಟ್ಟು ಹೇಳ್ತಾಳೆ, ಗೋ ಇಫ್ ಯು ವಿಶ್ ಟು ಚಾಟ್ ವಿತ್ ಯುವರ್ ಗಾರ್ಡ್. ಆಯಿತು ಹೋಗು, ಈ ಗಾರ್ಡನ್ನಲ್ಲಿ ಗಾರ್ಡ್ ಇದ್ದಾನಲ್ಲ ಅವನ ಜೊತೆ ನೀನು ಚಾಟ್ ಮಾಡಬೇಕಾಗಿದೇನೋ, ಹೋಗೋದಾದರೆ ಹೋಗು ಅಂತ ಹೇಳಿದ್ಲು. ಅವಾಗ ಪೆಟ್ರಾ ಹೇಳ್ತಾಳೆ, ಹಿ ಈಸ್ ನಾಟ್ ಮೈನ್ ಸೆನೋರಾ. ಸೆನೋರಾ ಅಂತಂದರೆ ಇದು ಸ್ಪ್ಯಾನಿಷ್ ವರ್ಡ್, ಅದರ ಅರ್ಥ ಮೇಡಮ್ ಅಂತ ಅರ್ಥ ಮಾಡ್ಕೊಳ್ಳಿ. ಇದನ್ನು ಜೇಂಟ್ಸ್ ಭಾಷೆ ಸೇನರ್ ಅಂತ ಕರೀತಾರೆ, ಅಂತಂದರೆ ಸರ್ ಅಂತ ಮೀನಿಂಗ್ ಕೊಡುತ್ತೆ. ಇವಾಗ ಪೆಟ್ರಾ ಹೇಳ್ತಾಳೆ, ಹಿ ಬಿಲಾಂಗ್ಸ್ ಟು ದ ಪಾರ್ಕ್. ಈ ಡೊನಾಲ್ಡ್ ಅವ್ರು ಹೇಳಿದ್ಲಲ್ಲ, ಗೋ ಇಫ್ ಯು ವಿಶ್ ಟು ಚಾಟ್ ವಿತ್ ಯುವರ್ ಗಾರ್ಡ್. ನಿನ್ನ ಗಾರ್ಡ್ ಅಲ್ಲಿದ್ದಾನೆ, ಹೋಗ್ಬಿಟ್ಬೇಕು ಅವನ ಜೊತೆಗೆ ಚಾಟ್ ಮಾಡೋಗು, ಮಾತಾಡ್ಕೊಂಡು ಬರೋಗು ಅಂತ ಹೇಳ್ತಾಳಲ್ಲ. ಅದಕ್ಕೆ ಇವಳು ಹೇಳ್ತಾ ಇದ್ದಾಳೆ, ಆ ಗಾರ್ಡ್ ನನ್ನವಲ್ಲ, ಅವನು ಹಿ ಬಿಲಾಂಗ್ಸ್ ಟು ದ ಪಾರ್ಕ್, ಪಾರ್ಕಿಗೆ ಸೇರಿದವನು ಅಂತ ಹೇಳ್ತಾಳೆ. ಅದಕ್ಕೆ ಡೋನಾಲ್ಡ್ ಅವರು ಹೇಳ್ತಾಳೆ, ಹಿ ಬಿಲಾಂಗ್ಸ್ ಮೋರ್ ಟು ಯು ದ್ಯಾನ್ ಹಿ ಡಸ್ ಟು ದ ಪಾರ್ಕ್. ಆ ಪಾರ್ಕಿಗಿಂತ ನಿನಗೆ ಸೇರಿದವನು ಅವನು, ಹೋಗು ಹೋಗು ಅಂತಾಳೆ. ಗೋ ಆ್ಯಂಡ್ ಫೈಂಡ್. ಆಯಿತು ಹೋಗಿ ಹುಡ್ಕೋಗವನ್ನ. ಬಟ್ ರಿಮೇನ್ ವಿದಿನ್ ಕಾಲಿಂಗ್ ಡಿಸ್ಟೆನ್ಸ್. ಕರೆದ್ರೆ ಕೇಳಿಸೋಷ್ಟು ದೂರದಲ್ಲೇ ಇರು, ತುಂಬ ದೂರ ಹೋಗಿಬಿಡಬೇಡ ಅಂತ. ಅವಾಗ ಪೆಟ್ರಾ ಹೇಳ್ತಾಳೆ, ಐ ಸಿ ಹಿಮ್ ಓವರ್ ದೇರ್ ವೇಟಿಂಗ್ ಫಾರ್ ಮಿ. ಹಾಂ ಅಲ್ಲಿದ್ದಾನೆ ನೋಡಿ ಗಾರ್ಡು, ನನಗಾಗಿ ವೇಟ್ ಮಾಡ್ತಾ ಇದ್ದಾನೆ ಅವನು ಅಂತ ಹೇಳ್ತಾಳೆ ಪೆಟ್ರಾ. ಅದಕ್ಕೆ ಡೊನಾಲ್ಡ್ ಅವರು ಹೇಳ್ತಾಳೆ, ಡೋಂಟ್ ರಿಮೇನ್ ಮೋರ್ ದ್ಯಾನ್ 10 minutes.
ಆಯ್ತು ಹೋಗು, ಆದರೆ 10 ನಿಮಿಷದೊಳಗೆ ವಾಪಸ್ ಬಾ, ಅದಕ್ಕಿಂತ ಜಾಸ್ತಿ ಇರೋಕ್ಕೆ ಹೋಗಬೇಡ ಅಂತ ಹೇಳಿದ್ರು. ಅದಕ್ಕೆ ಪೆಟ್ರಾ ಹೇಳ್ತಾಳೆ, ವೆರಿ ವೆಲ್ ಸೆನೋರಾ, ಆಯಿತು ಮೇಡಮ್ ಅಂತ ಹೇಳ್ಬಿಟ್ಟು ವಾಕ್ ಟುವರ್ಡ್ಸ್ ರೈಟ್ ಸೈಡ್ಗೆ ಹೊರಡ್ತಾಳೆ. ಅವಾಗ ಡೊನಾಲೋರಾ ಮತ್ತೆ ಹೇಳ್ತಾಳೆ, ವೇಟ್ ಎ ಮೂಮೆಂಟ್, ಒಂದು ನಿಮಿಷ ಇರು, ಹೊರಟಿದ್ದು ಪೆಟ್ರಾ ಆಲ್ರೆಡಿ. ಅದಕ್ಕೆ ಮತ್ತೆ ಡೊನಾಲೋರಾ ಇರು 1 ನಿಮಿಷ ಅಂತ ಹೇಳ್ತಾಳೆ. ಪೆಟ್ರಾ ಅದಕ್ಕೆ ವಾಟ್ ಡಸ್ ದ ಸೆನೋರಾ ವಿಶ್, ಏನು ಬೇಕು ಮೇಡಮ್ ಅಂತ ಕೇಳ್ತಾಳೆ. ಅದಕ್ಕೆ ಡೊನಾಲೋರಾ ಹೇಳ್ತಾಳೆ, ಗಿವ್ ಮಿ ದ ಬ್ರೆಡ್ ಕ್ರಮ್ಸ್ ಅಂತಂದರೆ ಆಹಾರದ ತುಣುಕುಗಳು, ಬೆಡ್ಡಿಂದ ಪೀಸ್ ತುಕಡಿಗಳು ಇರ್ತಾವಲ್ಲ, ಅದನ್ನು ಬ್ರೆಡ್ ಕ್ರಮ್ಸ್ ಅಂತ ಕರೀತಾರೆ. ಆ ಬ್ರೆಡ್ ಕ್ರಮ್ಸನ್ನು ತೊಗೊಂಡು ಬರ್ತಿರ್ತಾಳೆ ದಿನ ಗಾರ್ಡನ್ಗೆ ಬರ್ಬೇಕಾರೆ. ಬಂದುಬಿಟ್ಟು ಏನು ಮಾಡ್ತಾಳೆ, ಅಲ್ಲಿರ್ತಕ್ಕಂಥ ಹಕ್ಕಿಗಳಿಗೆ ಅದನ್ನು ತಿನ್ನಿಸ್ತಾ ಇರ್ತಾಳೆ. ಇವತ್ತು ಬರ್ಬೇಕಾದ್ರೆ ತೊಗೊಂಡು ಬರ್ತಾಯಿದ್ಲು. ಆ ಚೀಲನ ಪೆಟ್ರಾ ಹಿಡ್ಕೊಂಡಿದ್ಲು. ಆ ಗಾರ್ಡ್ಗೆ ಭೇಟಿ ಆಗ್ಬೇಕು ಅನ್ನೋ ಅರ್ಜೆಂಟಲ್ಲಿ ಆ ಚೀಲನೂ ತೊಗೊಂಡೇ ಹೊರಟುಬಿಟ್ಟಿದ್ಲು. ಅದಕ್ಕೆ ಡೊನಾಲೋರಾ ಹೇಳ್ತಾಳೆ, ಗಿವ್ ಮಿ ದ ಬ್ರೆಡ್ ಕ್ರಮ್ಸ್ ಕೊಡಮ್ಮ ಅಂತ ಕೇಳಿದ್ಲು. ಅದಕ್ಕೆ ಪೆಟ್ರಾ ಹೇಳ್ತಾಳೆ, ಐ ಡೋಂಟ್ ನೋ ವಾಟ್ ಈಸ್ ದ ಮ್ಯಾಟ್ರ್. ಅಯ್ಯೋ ಮರ್ತೇ ಬಿಟ್ಟಿದ್ದೆ, ನನಗೆ ಏನಾಗಿದೆ ಅಂತಲೇ ಅದು ಗೊತ್ತಾಗ್ತಾ ಇಲ್ಲ. ಐ ಡೋಂಟ್ ನೋ ವಾಟ್ ಈಸ್ ದ ಮ್ಯಾಟರ್ ವಿತ್ ಮೀ, ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಅವಾಗ ಡೊನಾಲೋರಾ ನಗ್ತಾ ಹೇಳ್ತಾಳೆ, ಸ್ಮೈಲಿಂಗ್ ಮಾಡ್ಕೋತಾ, ಐ ಡೂ, ನಿನಗೆ ಗೊತ್ತಿಲ್ಲದಿರ್ಬೋದು, ನನಗೆ ಗೊತ್ತಿದೆ ನಿನಗೇನಾಗಿದೆ ಅಂತ. ಏನಾಗಿದೆ ಅಂತ ಹೇಳ್ತಾಳೆ ನೋಡಿ, ಯುವರ್ ಹೆಡ್ ಈಸ್ ವೇರ್ ಯುವರ್ ಹಾರ್ಟ್ ಈಸ್. ನಿನ್ನ ತಲೆ ಎಲ್ಲಿದೆ ಅಂತಂದರೆ ನಿನ್ನ ಹೃದಯ ಎಲ್ಲಿದೆ ಅಲ್ಲಿದೆ ಅಂತಂದ್ರೆ, ಅವಳ ಹೃದಯ ಎಲ್ಲಿದೆ ಅಂತಂದರೆ ವಿತ್ ದ ಗಾರ್ಡ್, ಆ ಗಾರ್ಡ್ನ ಹತ್ರ ಇದೆ ನಿನ್ನ ಹೃದಯ, ಅದಕ್ಕೆ ನಿನ್ನ ತಲೆನೂ ಆ ಕಡೆ ಹೋಗ್ಬಿಟ್ಟದೆ, ಮರ್ತುಬಿಟ್ಟು ಹೊರಟಿದೆ, ಅದು ನನಗೆ ಗೊತ್ತು ಅಂತ ಹೇಳ್ತಾಳೆ. ಅವಾಗ ಪೆಟ್ರಾ, ಹಿಯರ್ ಸೆನೋರಾ, ತಗೊಳ್ಳಿ ಅಂತ ಹೇಳಿಬಿಟ್ಟು ಆ ಬ್ರೆಡ್ ಕ್ರಮ್ಸ್ ಚೀಲನ ಡೊನಾಲೋರಾ ಕೊಡ್ತಾಳೆ. ಸಿ ಹ್ಯಾಂಡ್ಸ್ ಡೊನಾಲೋರಾ ಎ ಸ್ಮಾಲ್ ಬ್ಯಾಗ್, ಚಿಕ್ಕದಾಗಿರ್ತಕ್ಕಂಥ ಒಂದು ಚೀಲದಲ್ಲಿ ಆ ಬ್ರೆಡ್ ಕ್ರಮ್ಸನ್ನು ತೊಗೊಂಡು ಬಂದಿರ್ತಾರೆ. ಆಹಾರದ ತುಣುಕುಗಳು ಎಂಥದ್ದು ಉಳಿದಿರ್ತಕ್ಕಂಥ ಬ್ರೆಡ್ ಪೀಸಸ್ ಎಲ್ಲ ತೊಗೊಂಡ್ಬಂದಿರ್ತಾಳೆ. ಅದನ್ನು ಕೊಟ್ಬಿಟ್ಟು ಎಕ್ಸಿಟ್ ಪೆಟ್ರಾ ಬೈ ರೈಟ್ ಸೈಡ್ಗೆ ಹೋಗ್ತಾಳೆ. ಪೆಟ್ರಾ ಹೊರಡ್ತಾ ಇದ್ದಂಗೆ ಡೊನಾಲೋರಾ ಹೇಳ್ತಾಳೆ, ಆಡಿಯೋಸ್ ಅಂತಂದರೆ ಬಾಯ್, ಟಾಟಾ, ಗುಡ್ ಬೈ ಅಂತ ಹೇಳ್ತೀವಲ್ಲ ಹಾಗೆ ಪೆಟ್ರಾಗೆ ಬಾಯ್ ಹೇಳ್ತಾಳೆ. ಗ್ಲಾನ್ಸಸ್ ಟುವರ್ಡ್ಸ್ ಟ್ರೀಸ್ ಅಟ್ ರೈಟ್, ತಾನು ಬೆಂಚ್ ಮೇಲೆ ಕೂತ್ಕೊಂಡಿದ್ಲಲ್ಲ ಬಲಗಡೆ ಸೈಡ್ಗೆ ಇರ್ತಕ್ಕಂಥ ಗಿಡಗಳ ಕಡೆಗೆ ಡೊನಾಲೋರಾ ತಿರುಗಿ ನೋಡ್ತಾಳೆ. ಇಲ್ಲಿ ಈಗ ಸೀನ್ ಮೇಲೆ ಡೊನಾಲೋರಾ ಮಾತ್ರ ಬೆಂಚಲ್ಲಿ ಕೂತ್ಕೊಂಡಿದ್ದಾಳೆ, ಅಕ್ಕಪಕ್ಕ ಯಾರೂ ಇಲ್ಲ. ಪೆಟ್ರಾ ಕೂಡ ಹೊರತೋಗಿದ್ದಾಳೆ. ಇವಾಗ ಇವಳು ತಾನೊಬ್ಬಳೇ ಮೊನೋಲಾಗ್ ಅಂತ ಕರಿತೀವಿ, ತಾನೊಬ್ಬಳೇ ಇದನ್ನು ಮಾತಾಡ್ತಾ ಇದ್ದಾಳೆ. ಹಿಯರ್ ದೇ ಕಮ್, ಬಂದ್ರು ನೋಡಿ ಇವಾಗ. ದೇ ನೋ ಜಸ್ಟ್ ವೆನ್ ಟು ಎಕ್ಸ್ಪೆಕ್ಟ್ ಮೀ, ನಾನು ಯಾವಾಗ ಬರ್ತೀನಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಕರೆಕ್ಟಾಗಿ ಗೊತ್ತಿದೆ ಅಂತ ಹೇಳ್ತಾಳೆ. ಸಿ ಅರೈಸಸ್, ಬೆಂಚ್ ಮೇಲೆ ಕೂತ್ಕೊಂಡಿದ್ದಲ್ಲ ಅಲ್ಲಿಂದ ಎದ್ಬಿಟ್ಟು ಹೊರಡ್ತಾಳೆ. ವಾಕ್ ಟುವರ್ಡ್ಸ್ ರೈಟ್, ತನ್ನ ಬಲಗಡೆ ಸೈಡ್ ಗಿಡಗಳಿದ್ದವಲ್ಲ ಆ ಗಿಡಗಳ ಸೈಡಿಗೆ ಹೋಗ್ತಾಳೆ ಡೊನಾಲೋರಾ. ಆ್ಯಂಡ್ ಥ್ರೋಸ್ 3 ಹ್ಯಾಂಡ್ಫುಲ್ ಆಫ್ ಬ್ರೆಡ್ ಕ್ರಮ್ಸ್, 3 ಬೊಗಸೆ ಬ್ರೆಡ್ ಕ್ರಮ್ಸ್ ಏನಿತ್ತಲ್ಲ ಆ ಬ್ರೆಡ್ ತುಣುಕುಗಳು ಆಹಾರ ತಂದಿದ್ದಲ್ಲ ಬ್ಯಾಗಲ್ಲಿ, 3 ಬೊಗಸೆಯಿಂದ ತೊಗೊಂಡ್ಬಿಟ್ಟು ಹಾಕ್ತಾಳೆ ಹಕ್ಕಿಗಳಿಗೆ. ಆ 3 ಬೊಗಸೆ ಬ್ರೆಡ್ ಕ್ರಮ್ಸನ್ನು ಹಾಕಬೇಕಾದ್ರೆ ಹೇಳ್ಕೊಂಡಾಗ್ತಾಳೆ. ಮೊದಲನೇ ಬೊಗಸೆ ಹಾಕಬೇಕಾದ್ರೆ ಹೇಳ್ತಾಳೆ, ದೀಸ್ ಆರ್ ಫಾರ್ ಸ್ಪ್ರೇಸ್ಟ್ ಅಂದರೆ ತುಂಬ ಆ್ಯಕ್ಟಿವ್ ಆಗಿ, ಹಕ್ಕಿಗಳಲ್ಲಿ ತುಂಬ ಚುರುಕಾಗಿರ್ತಾವಲ್ಲ, ಆ್ಯಕ್ಟಿವ್ ಆಗಿರ್ತಾವಲ್ಲ ಅವ್ರಿಗೆ ಇದು ಅಂತ ಹೇಳ್ಬಿಟ್ಟು ಬ್ರೆಡ್ ಕ್ರಮ್ಸ್ ಹಾಕ್ತಾಳೆ. ಆಮೇಲೆ ಮತ್ತೊಂದು ಬೊಗಸೆ ಹಾಕ್ತಾಳೆ, ದೀಸ್ ಫಾರ್ ದ ಗ್ಲಟನ್ಸ್ ಅಂತಂದರೆ ತಿಂಡಿ ಪೋತ, ಜಾಸ್ತಿ ತಿಂತಾ ಇರ್ತಾವ ಅವಾಗ ಗ್ಲಟನ್ಸ್ ಅಂತ ಕರಿ, ಜಾಸ್ತಿ ತಿಂತಾವಲ್ಲ ಅವಕ್ಕೆ ಅಂತ ಒಂದು ಬೊಗಸೆ ಹಾಕ್ತಾಳೆ. ಆ್ಯಂಡ್ ದೀಸ್ ಫಾರ್ ಲಿಟಲ್ ಒನ್ಸ್, ಈ ಬೊಗಸೆ ಯಾರಿಗೆ ಅಂತಂದರೆ ಚಿಕ್ಕದಾಗಿರೋ ಹಕ್ಕಿಗಳಲ್ಲ ಇದು ಇವ್ರಿಗೆ ಅಂತ ಹೇಳ್ತಾಳೆ. ವಿಚ್ ಆರ್ ದ ಮೋಸ್ಟ್ ಪರ್ಸಿಸ್ಟೆಂಟ್, ಆ ಚಿಕ್ಕಿರೋವು ತುಂಬ ಹಠ ಸ್ವಭಾವ, ಪರ್ಸಿಸ್ಟೆಂಟ್ ಅಂದ್ರೆ ಹಠ ಸ್ವಭಾವ ಇರ್ತಾಗ, ಹಠಮಾರಿಗಳು ಅಂತೀವಲ್ಲ ಅವು ಚಿಕ್ಕಿದಾರ ಅವ್ರಿಗೆ ಅಂತ ಹೇಳ್ಬಿಟ್ಟು 3 ಬೊಗಸೆ ಬ್ರೆಡ್ ಕ್ರಮ್ಸನ್ನು ಹಾಕ್ತಾಳೆ. ಹಿಂಗೆ ಮುಂದೆ ಲಾಪ್ಸ್ ಹಾಕಿಬಿಟ್ಟು ಸ್ಮೈಲ್ ಮಾಡ್ತಾ ನಗ್ತಾ ಹಿ ರಿಟರ್ನ್ಸ್ ಟು ಅವರ್ ಸೀಟ್. 3 ಬೊಗಸೆ ಆ ಬ್ರೆಡ್ ಕ್ರಮ್ಸನ್ನು ಹಾಕಿಬಿಟ್ಟು ವಾಪಸ್ ಬಂದುಬಿಟ್ಟು ಬೆಂಚ್ ಮೇಲೆ ಕೂತ್ಕೋತಾಳೆ. ಆ್ಯಂಡ್ ವಾಚಸ್, ಅಲ್ಲಿ ಕೂತ್ಕೊಂಡ್ಬಿಟ್ಟು ಆ ಹಕ್ಕಿಗಳು ಬಂದುಬಿಟ್ಟು ಆ ಬ್ರೆಡ್ ಕ್ರಮ್ಸನ್ನು ತಿನ್ನೋದನ್ನು ನೋಡ್ತಾ ಕೂತ್ಕೊಂಡಿದ್ದಾಳೆ ವಿತ್ ಎ ಪ್ಲೀಸ್ಡ್ ಎಕ್ಸ್ಪ್ರೆಷನ್. ಏನೋ ಒಂಥರ ಕೆಲವೊಬ್ಬರಿಗೆ ಈ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ತಿನ್ನಿಸೋದಂದ್ರೆ ಏನೋ ಒಂಥರ ಖುಷಿ. ಇವಳಿಗೂ ಕೂಡ ಹಾಕಿ ಬಂದುಬಿಟ್ಟು ಖುಷಿಯಿಂದ ಮನಸ್ಸಿಂದ ನೋಡ್ತಾ ಕೂತ್ಕೊಂಡಿದ್ದಾಳೆ. ದ ಪೀಸನ್ಸ್ ಫೀಡಿಂಗ್, ಆ ಪಾರಿವಾಳಗಳು ಬಂದುಬಿಟ್ಟು ತಿಂತಾ ಇದ್ದಾವೆ, ಅದು ನೋಡಿಬಿಟ್ಟು ಖುಷಿಯಿಂದ ನೋಡ್ತಾ ಕೂತ್ಕೊಂಡಿದ್ದಾಳೆ. ದೇರ್ ದಟ್ ಬಿಗ್ ಒನ್ ಈಸ್ ಆಲ್ವೇಸ್ ಫಸ್ಟ್, ಒಂದು ಯಾವುದೋ ದೊಡ್ಡದಾಗಿರ್ತಕ್ಕಂಥ ಪಾರಿವಾಳ ಬಂದುಬಿಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗಿಂದ ಹೇಳ್ತಾಳೆ, ಆ ದೊಡ್ಡದೇ ಯಾವಾಗೂ ಫಸ್ಟ್ ಬರೋದು. ಐ ನೋ ಹಿಮ್ ಬೈ ಹಿಸ್ ಬಿಗ್ ಹೆಡ್, ನಂಗೆ ಅದು ಕರೆಕ್ಟಾಗಿ ಗೊತ್ತಾಗುತ್ತೆ, ಯಾಕಂದ್ರೆ ಅದು ದೊಡ್ಡ ತಲೆ ಇದೆಯಲ್ಲ ಅದು ನೋಡಿದ ತಕ್ಷಣ ಗೊತ್ತು, ಇದೇ ಫಸ್ಟ್ ಬರೋದು. ನೌ ಒಂದು ಬಂತು, ನೌ ಎನದರ್ ಇನ್ನೊಂದು ಬಂತು, ನೌ 2 2 ಬಂದವು ನೋಡು, ನೌ 3 3 ಬಂದವು. ಇದೆಲ್ಲ ಯಾರು ಹೇಳ್ತಾ ಇದ್ದಾಳೆ ಅಂದರೆ ತಾನೇ ಮಾತಾಡ್ಕೊಳ್ತಾ ಇದ್ದಾಳೆ. ದಟ್ ಲಿಟಲ್ ಫೆಲೋ ಈಸ್ ದ ಲೀಸ್ಟ್ ಟಿಮಿಡ್, ಆ ಚಿಕ್ಕದಿದೆಯಲ್ಲ
ಆ ಹಕ್ಕಿ ಯಾವುದೋ ಒಂದು ಚಿಕ್ಕ ಹಕ್ಕಿ ಅದಕ್ಕೆ ಹೇಳ್ತಾ ಇದ್ದಾರೆ. ಆ ಚಿಕ್ಕದು ತುಂಬ ಟಿಮಿಡ್ ಅಂದರೆ ಹೆದರ್ಪುಗಳು, ತುಂಬ ಭಯ ಪಡುತ್ತೆ, ಹತ್ರ ಬರಲ್ಲ ಅದು ತುಂಬ ಚಿಕ್ಕದು, ಅದು ತುಂಬ ಭಯ ಪಡುತ್ತೆ. ಐ ಬಿಲೀವ್ ಹಿ ವುಡ್ ಈಟ್ ಫ್ರಮ್ ಮೈ ಹ್ಯಾಂಡ್, ನನಗನ್ಸುತ್ತೆ ನಾನೇ ಕೈಯಿಂದ ಅದಕ್ಕೆ ತಿನ್ನಿಸ್ಬೇಕೇನೋ. ದ್ಯಾಟ್ ಒನ್ ಟೇಕ್ಸ್ ಹಿಸ್ ಪೀಸ್, ಅದರಲ್ಲಿ ಒಂದು ಹಕ್ಕಿ ಏನು ಮಾಡುತ್ತೆ ಅಂದರೆ ಒಂದು ತನ್ನ ಪೀಸ್ನ ಅದೇ ಬ್ರೆಡ್ ಕ್ರಮ್ಸನ್ನು ತೊಗೊಂಡ್ಬಿಟ್ಟು ದೂರ ಹೋಗಿ ಕೂತ್ಕೊಂಡು ತಿನ್ನುತ್ತೆ. ದ್ಯಾಟ್ ಒನ್ ಟೇಕ್ಸ್ ಹಿಸ್ ಪೀಸ್ ಆ್ಯಂಡ್ ಫ್ಲೈಸ್ ಅಪ್ ಟು ದ್ಯಾಟ್ ಬ್ರ್ಯಾಂಚ್ ಅಲೋನ್. ಬ್ರ್ಯಾಂಚ್ ಅಂದರೆ ಮರದ ಟೊಂಗೆ, ಆ ಬ್ರೆಡ್ ಕ್ರಮ್ಸ ತೊಗೊಂಡು ಮರದ ಟೊಂಗೆ ಮೇಲೆ ಹೋಗಿ ಕೂತು ಅದು ತಿಂತಾ ಇರ್ತದೆ. ಅದಕ್ಕೆ ಹೇಳ್ತಾಳೆ ಹೀ ಈಸ್ ಎ ಫಿಲಾಸಫರ್, ಅವನು ತತ್ವಜ್ಞಾನಿ. ಆ ಹಕ್ಕಿ ಏನು ಒಂದು ಪೀಸ್ನ ತೊಗೊಂಡು ಹೋಗ್ಬಿಟ್ಟು ಮರದ ಮೇಲೆ ಕೂತ್ಕೊಂಡು ತಿಂತಾ ಇತ್ತಲ್ಲ, ಅದಕ್ಕೆ ಹೇಳ್ತಿದ್ದಾಳೆ ಹೀ ಈಸ್ ಎ ಫಿಲಾಸಫರ್. ಯಾಕೆ ಅಂದರೆ ಈ ತತ್ವಜ್ಞಾನಿಗಳು ಸಾಮಾನ್ಯವಾಗಿ ಜನರ ಜೊತೆಗೆ ಮಿಂಗಲ್ ಆಗಲ್ಲ, ಹಾಗೆ ಆ ಪಕ್ಷಿ ಕೂಡ ಎಲ್ಲ ಪಕ್ಷಿಗಳ ಜೊತೆಗೆ ಸೇರ್ಕೊಂಡು ತಿನ್ನಲ್ಲ, ತಾನೊಂದೇ ಸಪ್ರೇಟಾಗಿ ತಿನ್ನುತ್ತೆ. ಅದಕ್ಕೆ ಹೀ ಈಸ್ ಎ ಫಿಲಾಸಫರ್ ಅಂತ ಹೇಳ್ತಾಳೆ. ಬಟ್ ವೇರ್ ಡೂ ದೇ ಆಲ್ ಕಮ್ ಫ್ರಮ್, ತಾನೇ ಯೋಚನೆ ಮಾಡ್ತಿದ್ದಾಳೆ ಇವೆಲ್ಲ ಎಲ್ಲಿಂದ ಬರ್ತವೆ ಹಕ್ಕಿಗಳು. ಇಟ್ ಸೀಮ್ಸ್, ಅನಿಸುತ್ತೆ, ಆ್ಯಸ್ ಇಫ್ ದ ನ್ಯೂಸ್ ಹ್ಯಾಡ್ ಸ್ಪ್ರೆಡ್, ಎಲ್ಲ ಇಡೀ ಸಿಟಿ ತುಂಬ ಎಲ್ಲ ಹಕ್ಕಿಗಳಿಗೂ ನ್ಯೂಸ್ ಸ್ಪ್ರೆಡ್ ಆಗಿದೆ. ಏನು ನ್ಯೂಸ್ ಅಂತಂದರೆ ಒಬ್ಬಳು ಮುದುಕಿ ಬರ್ತಾಳೆ, ಬಂದುಬಿಟ್ಟು ಬ್ರೆಡ್ ಕ್ರಮ್ಸ್ನ ತಿನ್ನಕ್ಕೆ ಹಾಕ್ತಾಳೆ ಅನ್ನೋ ಸುದ್ದಿ ಎಲ್ಲ ಹಕ್ಕಿಗಳಿಗೂ ಮುಟ್ಟಿಬಿಟ್ಟದೆ, ಅದಕ್ಕೆ ಬರ್ತವೇನೋ ಅಂತ ಅನ್ಕೋತಾಳೆ. ಇಟ್ ಸೀಮ್ಸ್ ಆ್ಯಸ್ ಇಫ್ ದ ನ್ಯೂಸ್ ಹ್ಯಾಡ್ ಸ್ಪ್ರೆಡ್, ನ್ಯೂಸು ಈ ಸುದ್ದಿ ಎಲ್ಲರಿಗೂ ಸ್ಪ್ರೆಡ್ ಆಗಿಬಿಟ್ಟದೆ. ಹಾಂ ಡೋಂಟ್ ಕ್ವಾರಲ್, ಕಿತ್ತಾಡಬೇಡಿ, ಖರ್ಚಾಡಬೇಡಿ, ದೇರ್ ಇಸ್ ಎನಫ್ ಫಾರ್ ಆಲ್, ನಿಮ್ಗೆಲ್ಲರಿಗೂ ಆಗುತ್ತೆ, ಇನ್ನೂ ಇದೆ, ಯಾರು ಕಿತ್ತಾಡಬೇಡಿ, ನಿಧಾನಕ್ಕೆ ತಿನ್ನಿ. ಆ ಹಕ್ಕಿಗಳಿಗೆ ಹೇಳ್ತಿದ್ದಾರೆ ಐ ವಿಲ್ ಬ್ರಿಂಗ್ ಮೋರ್ ಟುಮಾರೋ, ನಾಳೆ ಇನ್ನೂ ಸ್ವಲ್ಪ ತೊಗೊಂಬರ್ತೀನಿ, ಯಾರು ಕಿತ್ತಾಡಕ್ಕೆ ಹೋಗಬೇಡಿ ಅಂತ ಹೇಳ್ತಾಳೆ. ಇದೆಲ್ಲ ಡೈಲಾಗ್ಗಳು ಅವಳು ಯಾರಿಗೂ ಹೇಳ್ತಾ ಇಲ್ಲ, ತನಗೆ ತಾನೇ ಹೇಳ್ಕೊಳ್ತಾ ಇದ್ದಾಳೆ. ಡೋನಾ ಲೋರಾ ಪಕ್ಷಿಗಳಿಗೆಲ್ಲ ಬ್ರೆಡ್ ಕ್ರಮ್ಸ್ ಹಾಕಿಬಿಟ್ಟು ತಿನ್ನಿಸ್ತಾ ಖುಷಿಯಿಂದ ಕೂತ್ಕೊಂಡಿದ್ದಾಳೆ ಗಾರ್ಡನ್ನಲ್ಲಿ ಬೆಂಚ್ ಮೇಲೆ. ಅವಾಗ ಏನಾಗುತ್ತೆ ನೋಡಿ, ಎಂಟರ್ ಡಾನ್ ಗೊನ್ಸಾಲೋ ವಿಟ್ ಕೊನಿತೋ ಫ್ರಮ್ ಲೆಫ್ಟ್. ಇವಾಗ ಸೀನ್ ಮೇಲೆ ಎಡಗಡೆಯಿಂದ ಡಾನ್ ಗೊನ್ಸಾಲೋ ಮತ್ತು ಅವನ ಹೆಲ್ಪರ್ ಆಗಿರ್ತಕ್ಕಂಥ, ಸರ್ವೆಂಟ್ ಆಗಿರ್ತಕ್ಕಂಥ ಕೊನಿತೋ ಜೊತೆಗೆ ಎಂಟರ್ ಆಗ್ತಾನೆ. ಡಾನ್ ಗೊನ್ಸಾಲೋ ಈಸ್ ಆ್ಯನ್ ಓಲ್ಡ್ ಜೆಂಟಲ್ಮ್ಯಾನ್ ಆಫ್ 70. ಆ ಡೋನಾಲ್ ಅವರು ಹೆಂಗೆ 70 ವರ್ಷದ ಮುದುಕಿಯಾಗಿದ್ಲೋ, ಈ ಡಾನ್ ಗೊನ್ಸಾಲೋ ಕೂಡ ಇವನಿಗೂ 70 ವರ್ಷ ಆಗಿದೆ, ಇವನು ಕೂಡ ಮುದುಕ ಆಗಿದ್ದಾನೆ. ಗಾಟಿ ಅಂತಂದ್ರೆ ಸಂಧಿವಾತ, ಎಸ್ಪೆಷಲಿ ಇದು ಕಾಲುಗಳಲ್ಲಿ ಸಂಧಿವಾತ ಅಂತಂದರೆ ಜಾಯಿಂಟ್ ಪೇನ್ ಬರ್ತಾ ಇರ್ತದೆ, ವಯಸ್ಸಾದವ್ರಿಗೆ ನಡೆಯೋದಕ್ಕೆ ಸರಿಯಾಗಿ ಬರ್ತಾ ಇರಲ್ಲ, ಈ ಮೊಳಕಾಲು ಈ ಥರ ಎಲ್ಲ ತುಂಬ ನೋವು ಬರ್ತಾ ಇರ್ತದೆ ಆ ಥರ. ಆ್ಯಂಡ್ ಇಂಪೇಷಂಟ್ ಅಂತಂದರೆ ತಾಳ್ಮೆಯಲ್ಲಿ, ಯಾವತ್ತು ಮುಂಗೋಪಿ ಒಂಥರ ಮೂಗಿನ ತುದಿನಲ್ಲೇ ಕೋಪ ಅಂತ ಹೇಳ್ತೀವಲ್ಲ, ತುಂಬ ಕೋಪಿಷ್ಟ. ಹಿ ಲೀನ್ಸ್ ಅಪಾನ್ ಕೊನಿತೋಸ್ ಆರ್ಮ್, ಅವನ ಹೆಲ್ಪರ್ ಇರ್ತಲ್ಲ ಅವನ ಭುಜದ ಮೇಲೆ ಕೈ ಇಟ್ಕೊಂಡು ಬರ್ತಾ ಇದ್ದಾನೆ. ಆ್ಯಂಡ್ ಡ್ರ್ಯಾಗ್ಸ್ ಹಿಸ್ ಫೀಟ್ ಸಮ್ವಾಟ್ ಆ್ಯಸ್ ಹಿ ವಾಕ್ಸ್, ನಡ್ಕೊಂಡು ಬರಬೇಕಾದ್ರೆ ಅವನ ಭುಜದ ಮೇಲೆ ಕೈ ಇಟ್ಕೊಂಡು ಕಾಲನ್ನ ಎತ್ತಿಡೋಕ್ಕಾಗಲ್ಲ ಗೊನ್ಸಾಲೋಗೆ, ಕಾಲನ್ನ ನಿಧಾನಕ್ಕೆ ಎಳ್ಕೊಂಡು ಬರ್ತಾ ಇದ್ದಾನೆ. ಬಂದ ತಕ್ಷಣ ಅವನೇನು ಡೈಲಾಗ್ ಹೇಳ್ತಾನೆ ನೋಡಿ, ಐಡ್ಲಿಂಗ್ ದೇ ಟೈಮ್ ಅವೇ. ಇಲ್ಲೆಲ್ಲ ಪಾರ್ಕಲ್ಲಿ ಬಂದು ಮೊದಲೇ ಕೋಪಿಷ್ಟ, ನೆನ್ಪಿಟ್ಕೊಳ್ಳಿ, ಅವ್ನ ಡೈಲಾಗಲ್ಲಿ ಇದೇ ಕಾಣಿಸ್ತಾ ಇರ್ತದೆ, ಐಡ್ಲಿಂಗ್ ದೇರ್ ಟೈಮ್ ಅವೇ ಅಂತಂದರೆ ಈ ಗಾರ್ಡನಿಗೆಲ್ಲ ಜನ ಬಂದು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ, ಹಾಗೆ ಹೀಗೆ ಗೊನೆಕೊಂಡು ಬರ್ತಾನೆ. ದಿಸ್ ಶುಡ್ ಬಿ ಸೇಯಿಂಗ್ ಮಾಸ್, ಅದಕ್ಕೆ ಇವಾಗೆಲ್ಲ ಜನ ಅಂತ ಕರೆಯೋದು, ಇವಕ್ಕೇನು ಗೊತ್ತಾಗಲ್ಲ ಅಂದ್ಕೊಂಡು ಸುಮ್ಮನೆ ಗೊನೆಕೊಂಡು ಬರ್ತಿದ್ದಾನೆ ಅಂದ್ಕೊಂಡ್ಬಿಟ್ಟು ಅವಾಗ ಗೊನಿತೋ ಹೇಳ್ತಾನೆ, ಯು ಕ್ಯಾನ್ ಸಿಟ್ ಹಿಯರ್ ಸೇನರ್. ಅಲ್ಲಿ ಸೆನೋರಾ ಅಂತಿತ್ತು ಡೋನಾಲೋರಾಗೆ, ಇಲ್ಲಿ ಗೊಂಜಾಲೋಗೆ ಸೇನರ್. ಅದೇ ಹೇಳಿದ್ನಲ್ಲ, ಸರ್ ಅಥವಾ ಮೇಡಮ್ ಅಂತ ಕರಿಬೇಕಾರೆ ಸ್ಪ್ಯಾನಿಷಲ್ಲಿ ಆ ಥರ ಕರೀತಾರೆ. ಅವಾಗ ಕೊನಿತೋ ಹೇಳ್ತಾನೆ, ಯು ಕ್ಯಾನ್ ಸಿಟ್ ಹಿಯರ್ ಸೇನರ್, ನೀವು ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ದೇರ್ ಇಸ್ ಓನ್ಲಿ ಎ ಲೇಡಿ, ಇವಳು ಎಲ್ಲಿ ಕೂತ್ಕೊಂಡಿದ್ದು ಡೋನಾಲೋರಾ ಅದೇ ಬೆಂಚಲ್ಲಿ, ಇಲ್ಲೇ ಕೂತ್ಕೊಳ್ಳಿ, ಒಬ್ಬಳೇ ಕೂತಿದ್ದಾಳೆ ಅಂತ ಹೇಳ್ತಾನೆ. ಡೋನಾಲೋರಾ ಟರ್ನ್ಸ್ ಹರ್ ಹೆಡ್ ಆ್ಯಂಡ್ ಲಿಸನ್ಸ್, ಇವ್ರು ಮಾತಾಡೋದನ್ನು ಇವ್ರ ಕಡೆ ತಿರ್ಕೊಂಡ್ಬಿಟ್ಟು ಕೇಳಿಸ್ಕೊತಾಳೆ. ಅವಾಗ ಡಾನ್ ಗೊನ್ಸಾಲೋ ಹೇಳ್ತಾನೆ, ಐ ವೋಂಟ್ ಕೊನಿತೋ. ಇಲ್ಲಿ ವೋಂಟ್ ಅಂತಂದರೆ ವಿಲ್ ನಾಟ್ ಅನ್ನೋದನ್ನು ಶಾರ್ಟಾಗಿ ನಾವು ವೋಂಟ್. ಐ ವೋಂಟ್ ಕೊನಿತೋ, ಆಗಲ್ಲ, ನಾನು ಕೂರಲ್ಲ. ಐ ವಾಂಟ್ ಎ ಬೆಂಚ್ ಟು ಮೈ ಸೆಲ್ಫ್, ನನಗೆ ಒಂದು ಸಪ್ರೇಟ್ ಬೆಂಚ್ ಬೇಕು, ಆ ಬೆಂಚ್ ಮೇಲೆ ನಾನು ಒಬ್ಬನೇ ಕೂತ್ಕೋಬೇಕು. ಇಲ್ಲಿ ಆಲ್ರೆಡಿ ಡೋನಾಲೋರಾ ಮುದುಕಿ ಕೂತಿದ್ದಾಳೆ, ನಾನೇ ಕಲ್ಲಿ ಕೂತ್ಕೊಳ್ಳಿ ಅಂತಾನೆ. ಅವಾಗ ಕೊನಿತೋ ಹೇಳ್ತಾನೆ, ಬಟ್ ದೇರ್ ಇಸ್ ನನ್. ಆದರೆ ಈ ಗಾರ್ಡನಲ್ಲಿ ಯಾವುದೂ ಕೂಡ ಖಾಲಿ ಬೆಂಚ್ ಇಲ್ಲ, ಎಲ್ಲ ಬೆಂಚ್ಗಳ ಮೇಲೆ ಜನ ಕೂತ್ಕೊಂಡಿದ್ದಾರೆ. ದೇರ್ ಇಸ್ ನನ್, ಯಾವುದೂ ಇಲ್ಲ ಅಂತ ಹೇಳ್ದ. ಅವಾಗ ಡಾನ್ ಗೊನ್ಸಾಲೋ ಹೇಳ್ತಾನೆ, ದ್ಯಾಟ್ ಒನ್ ಓವರ್ ದೇರ್ ಇಸ್ ಮೈನ್, ಅಲ್ಲಿದೆ ಅಲ್ಲ ನನ್ನ ಬೆಂಚು ಅಂತ ಯಾಕೆ ಹೇಳ್ತಾನೆ ಅಂತಂದರೆ, ಮಾಮೂಲು ಆ ಬೆಂಚಲ್ಲಿ ಬಂದು ಕೂರ್ತಾ ಇದ್ದ ಅವನು, ಆ ಬೆಂಚ್ ಅಲ್ಲಿದೆ ನನ್ನ ಬೆಂಚ್ ಅಂತ ಹೇಳ್ತಾನೆ. ಅವಾಗ ಕೊನಿತೋ ಹೇಳ್ತಾನೆ, ದೇರ್ ಆರ್ 3 ಪ್ರೀಸ್ಟ್ ಸಿಟ್ಟಿಂಗ್ ದೇರ್. ಆಲ್ರೆಡಿ ಆ ಬೆಂಚ್ ಮೇಲೆ 3 ಜನ ಪ್ರೀಸ್ಟ್ ಅಂತಂದರೆ ಪಾದ್ರಿಗಳು ಕೂತ್ಕೊಂಡಿದ್ದಾರೆ, ಸೀಟ್ ಖಾಲಿ ಇಲ್ಲ. ಅವಾಗ ಡಾನ್ ಗೊನ್ಸಾಲೋ ಹೇಳ್ತಾನೆ, ರೋಡ್ ದೆಮ್ ಔಟ್, ಓಡಿಸು ಅವ್ರನ್ನ. ಮೊದಲೇ ಹೇಳಿದ್ರೆ ಮುಂಗೋಪಿ, ಅವನು ಇವತ್ತು ಕೋಪಿಷ್ಟ, ಓಡಿಸು ಅವ್ರನ್ನ. ಯಾವುದೇ ಗಾನ್, ಹೋದ್ರೆ ನೋಡು ಅಂತ ಹೇಳ್ದ. ಅವಾಗ ಕೊನಿತೋ ಹೇಳ್ತಾನೆ, ನೋ ಇಂಡೀಡ್ ಅಂದರೆ ಇನ್ ಫ್ಯಾಕ್ಟ್, ವಾಸ್ತವದಲ್ಲಿ ದೇ ಆರ್ ಟಾಕಿಂಗ್, ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಹೇಗೆ ಎದ್ದೋಗ್ಬಿಡ್ತಾರೆ,
ಅವಾಗ ಡಾನ್ ಗೋನ್ಸಾಲೋ ಹೇಳ್ತಾನೆ, ಜಸ್ಟ್ ಆ್ಯಸ್ ಇಫ್ ದೇವರ್ ಗ್ಲೂ ಟು ದ ಸೀಟ್. ಗ್ಲೂ ಅಂತಂದರೆ ಅಂಟು, ಗಮ್ ಅಂತ ಹೇಳ್ತೀವಲ್ಲ, ಹೆಂಗೆ ಕೂತ್ಕೊಂಡಿದ್ದಾರೆ ಆ 3 ಜನ ಪ್ರೀಸ್ಟ್ಗಳು ಅಂತಂದರೆ, ಆ್ಯಸ್ ಇಫ್ ದೇವರ್ ಗ್ಲೂ ಟು ದ ಸೀಟ್. ಏನು ಗಮ್ ಹಾಕೊಂಡು ಅಂಟಿಸ್ಕೊಂಡು ಕೂತ್ಕೊಂಡ್ಬಿಟ್ಟಾರೆ ಬೆಂಚಿಗೆ, ಎದ್ದು ಹೋಗೋಂಗೆ ಕಾಣಿಸಲ್ಲ. ನೋ ಹೋಪ್ ಆಫ್ ದೇರ್ ಲಿವಿಂಗ್, ಎದ್ದು ಹೋಗೋಂಗೆ ಕಾಣಿಸ್ತಲ್ಲ. ಕಮ್ ದಿಸ್ ವೇ ಕಾನಿಟೋ, ಬಾ ಈ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಅವನು ಕರ್ಕೊಂಡು ಹೋಗ್ತಾನೆ. ದೇ ವ್ಯಾಕ್ ಟುವರ್ಡ್ಸ್ ದ ಬರ್ಡ್ಸ್ ರೈಟ್. ಆ ಡೊನಾಲ್ಡ್ ಅವರ ಆ ಪಕ್ಷಿಗಳಿಗೆ ಹಾಕಿದ್ಲು ಬ್ರೆಡ್ ಕ್ರಮ್ಸನ್ನು ಅವ್ರು ತಿನ್ನುತ್ತಾ ಕುಂತಿದ್ದು. ಆ ಕಡೆ ಸೈಡ್ಗೆ ಇಬ್ಬರು ಸೇರ್ಕೊಂಡು ಹೋಗ್ತಾರೆ. ಅವ್ರು ಬಂದ ತಕ್ಷಣ ಏನಾಗುತ್ತೆ ಅಂದರೆ ಪಾಪ ಹಕ್ಕಿಗಳು ಹೆದರ್ಕೊಂಡು ಹಾರಿಬಿಡ್ತವೆ. ಅವಾಗ ಡೊನಾಲ್ಡ್ ಅವರ ಹೇಳ್ತಾಳೆ ಇಂಡಿಗ್ನೆಂಟ್ಲಿ ಅಂತಂದರೆ ಸಿಡಿಮಿಡಿ ಕೋಪ ಮಾಡ್ಕೊಂಡ್ಬಿಟ್ಟು ರೆಸ್ಪೆಕ್ಟ್ ಇಲ್ಲದೆ ಹೇಳ್ತಾಳೆ, ಲುಕ್ಔಟ್ ಅಂತ ನೋಡ್ಕೊಂಡು ಹೋಗು ಅಂತಂದ್ಲು ಅವರಿಬ್ಬರಿಗೂ. ಹಕ್ಕಿಗಳಿಗೆಲ್ಲ ಪಾಪ ಅವಳು ತಂದು ತಿನ್ನಿಸ್ತಾ ಇದ್ಲು. ಇವ್ರು ಬಂದಿದ್ದು ನೋಡಿ ಹೆದರ್ಕೊಂಡು ಹೋಗ್ಬಿಟ್ವಲ್ಲ, ಅದಕ್ಕೆ ಹೇಳ್ತಾರೆ ಲುಕ್ಔಟ್. ಅವಾಗ ಡಾನ್ ಗೋನ್ಸಾಲೋ ಹೇಳ್ತಾನೆ, ಆರ್ ಯು ಸ್ಪೀಕಿಂಗ್ ಟು ಮೀ ಸೇನೋರ? ಮೇಡಮ್ ನನಗೇನಾದ್ರು ಹೇಳ್ತಾ ಇದ್ದೀರಾ ಅಂತ ಕೇಳ್ದ. ಅವಾಗ ಡೊನಾಲ್ಡ್ ಅವರ ಹೇಳ್ತಾಳೆ, ಎಸ್ ಟು ಯು, ಹಾಂ ನಿಮಗೆ ಹೇಳ್ತಾ ಇರೋದು. ಡಾನ್ ಗೋನ್ಸಾಲೋ ಹೇಳ್ತಾನೆ, ವಾಟ್ ಡು ಯು ವಿಶ್? ಏನಾಗಬೇಕಾಗಿತ್ತು, ಏನಾಯಿತು ಅಂತ ಕೇಳ್ದ. ಅವಾಗ ಡೊನಾಲ್ಡ್ ಅವರ ಹೇಳ್ತಾಳೆ, ಯು ಹ್ಯಾವ್ ಸ್ಕೇರ್ಡ್ ಅವೇ ದ ಬರ್ಡ್ಸ್ ಹೂ ಆರ್ ಫೀಡಿಂಗ್ ಆನ್ ಮೈ ಕ್ರಮ್ಸ್. ನಾನು ಹಕ್ಕಿಗಳಿಗೆ ಹಾಕಿದ್ದೆ, ಪಾಪ ತಿಂತಾ ಇದ್ವು, ಹೆದರ್ಸ್ಬಿಟ್ಟು ಓಡಿಸ್ಬಿಟ್ಟೆ ನೀನು ಅವ್ರನ್ನ ಅಂತ ಹೇಳಿದ್ಲು. ಅವಾಗ ಡಾನ್ ಗೋನ್ಸಾಲೋ ಹೇಳ್ತಾನೆ, ವಾಟ್ ಡು ಯು ಕೇರ್ ಅಬೌಟ್ ಬರ್ಡ್ಸ್? ನಾನ್ಯಾಕೆ ಹಕ್ಕಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಹಕ್ಕಿಗಳ ಬಗ್ಗೆ ಹೆದರ್ಕೊಂಡೋದ್ರೆ ನಾನೇನು ಮಾಡಲಿ ಅದಕ್ಕೆ ಅಂತಂದ. ಡೊನಾಲ್ಡ್ ಅವ್ರು ಹೇಳ್ತಾಳೆ, ಬಟ್ ನಾನು ತಲೆ ಕೆಡಿಸ್ಕೊತೀನಿ. ಯಾಕೆ ಅಂದರೆ ಅವಕ್ಕಾಗಿ ನಾನು ಬ್ರೆಡ್ ಕ್ರಮ್ಸನ್ನು ತಂದಿದ್ದೀನಿ, ಇಲ್ಲಿ ಹಾಕಿದ್ದೀನಿ, ಪಾಪ ತಿಂತವೆ, ಹೆದರಿ ಓಡಿಸ್ಬಿಟ್ಟಲ್ಲ ನೀನು ಅಂತಂದ್ಲು. ಅವಾಗ ಡಾನ್ ಗೋನ್ಸಾಲೋ ಹೇಳ್ತಾನೆ, ದಿಸ್ ಈಸ್ ಎ ಪಬ್ಲಿಕ್ ಪಾರ್ಕ್, ಇದು ಸಾರ್ವಜನಿಕ ಪಾರ್ಕ್, ನೀವು ಹಕ್ಕಿಗಳಿಗೆ ತಂದು ಹಾಕೊಂಡು ಮೇಯ್ಸೋಕ್ಕಲ್ಲ ಇದಿರೋದು ಅಂತ ಹೇಳ್ದ. ಮೊದಲೇ ಕೋಪ ಅವನಿಗೆ. ಅವಾಗ ಡೊನಾಲ್ಡ್ ಅವರು ಹೇಳ್ತಾಳೆ, ದೆನ್ ವೈ ಡು ಯು ಕಂಪ್ಲೇನ್ ದ್ಯಾಟ್ ದ ಪ್ರೀಸ್ಟ್ ಹ್ಯಾವ್ ಟೇಕನ್ ಯುವರ್ ಸೀಟ್? ಇದು ಪಬ್ಲಿಕ್ ಪಾರ್ಕ್ ಅಂತಿದೆಯಲ್ಲ, ಹಂಗಿದ್ರೆ ಆ ಸೀಟ್ ನಂದು ಅಂತ ಯಾಕೆ ಹೇಳ್ತಾ ಇದೆಯಾ ನೀನು? ಆ 3 ಜನ ಪ್ರೀಸ್ಟ್ಗಳು ಕೂತಿದಾರಲ್ಲ, ಪಾದ್ರಿಗಳು, ಆ ಸೀಟ್ ನಂದು ಅಂತ ಹೇಳ್ತಿದ್ಯಲ್ಲ ನೀನು, ಪಬ್ಲಿಕ್ ಪಾರ್ಕ್ ಅಂತಿದೆಯಾ ಮತ್ತೆ ಅಂತಂದ್ಲು. ಡಾನ್ ಗೋನ್ಸಾಲೋ ಎಷ್ಟೋ ಕೋಪಿಷ್ಟ ಆದರೂ ಕೂಡ ಡೊನಾಲ್ಡ್ ಅವರ ಕೂಡ ಮಾತಾಡೋದ್ರಲ್ಲಿ ಅಷ್ಟೇ ಎಕ್ಸ್ಪರ್ಟ್ ಆಗಿದ್ಲು. ಅವಳಿಗೆ ಮಾತು ಕೊಡೋಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಮಾತಾಡೋಳು, ಮಾತುಗಳನ್ನ ಪಂಚಿಂಗ್ ಲೈನ್ ಹಂಗೆ ಹೇಳ್ತಾ ಇದ್ಲು. ಅವಳಿಗೆ ಎದುರು ಉತ್ತರ ಕೊಡೋಕ್ಕಾಗಲಿಲ್ಲ ಡಾನ್ ಗೋನ್ಸಾಲೋಗೆ. ಡಾನ್ ಗೋನ್ಸಾಲೋ ಹೇಳ್ತಾನೆ, ನೋಡಿ ಸೆನೋರಾ, ವಿ ಹ್ಯಾವ್ ನಾಟ್ ಮೆಟ್. ನೋಡಿ ಮೇಡಮ್, ನಮಗೆ ನಿಮಗೆ ಪರಿಚಯ ಇಲ್ಲ, ನಾವೆಲ್ಲೂ ಭೇಟಿನೂ ಆಗಿಲ್ಲ. ಐ ಕೆನಾಟ್ ಇಮ್ಯಾಜಿನ್ ವೈ ಯು ಟೇಕ್ ದ ಲಿಬರ್ಟಿ ಆಫ್ ಅಡ್ರೆಸ್ಸಿಂಗ್ ಮೀ. ನನಗೆ ಅರ್ಥನೇ ಆಗ್ತಿಲ್ಲ, ಕಲ್ಪನೆನೇ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ, ನನ್ನ ಜೊತೆಗೆ ನೀವು ಯಾಕೆ ಮಾತಾಡ್ತಿದ್ದೀರಾ, ಏನು ಕೇಳ್ತಾ ಇದ್ದೀರಾ ನೀವು ಅಂತ ಕೇಳ್ತಾನೆ. ಕಮ್ ಕಾನಿತೋ, ಬಾ ಅಂತ ಹೇಳ್ಬಿಟ್ಟು ಅವ್ನು ಸರ್ವೆಂಟ್ನ ಕರ್ಕೊಂಡ್ಬಿಟ್ಟು ಹೋಗ್ತಾನೆ. ಬೋತ್ ಗೋ ಔಟ್ ರೈಟ್. ಆ ಹಕ್ಕಿಗಳಿದೆಲ್ಲ ಹಾಗೆ ದಾಟ್ಕೊಂಡು ಹೋಗ್ತಾರೆ. ಅವ್ರು ಹೋದ್ಮೇಲೆ ಡೊನಾಲ್ಡ್ ಅವರು ಅನ್ಕೋತಾಳೆ, ನೋಡಿ ಇದನ್ನ ಯಾರಿಗೂ ಹೇಳ್ತಾಳೆ, ತಾನೇ ಅನ್ಕೋತಾ ಇದ್ದಾಳೆ, ವಾಟ್ ಆ್ಯಂಡ್ ಇಲ್ ನೇಚರ್ಡ್ ಓಲ್ಡ್ ಮ್ಯಾನ್. ಎಂಥ ಕೆಟ್ಟ ಸಂಸ್ಕೃತಿ, ಏನು ಸಂಸ್ಕಾರನೇ ಇಲ್ತಕ್ಕಂಥ ವಯಸ್ಸಾಗಿರೋ ಮುದುಕ ಇವನು, ಪಕ್ಷಿಗಳನ್ನ ಹೆದರಿಸಿ ಓಡಿಸ್ಬಿಟ್ಟ. ವೈ ಮಸ್ಟ್ ಪೀಪಲ್ ಗೆಟ್ ಸೋ ಫಸ್ಸಿ ಆ್ಯಂಡ್ ಕ್ರಾಸ್ ವೆನ್ ದೇ ರೀಚ್ ಎ ಸರ್ಟನ್ ಏಜ್? ಯಾಕೆ ವಯಸ್ಸಾದ್ಮೇಲೆ ಜನ ಎಲ್ಲ ಹಿಂಗೆ ಆಗಿಬಿಡ್ತಾರೆ, ಒಂಥರ ಗುಲ್ ಮಾಡೋದು, ಏನು ನೀಟಾಗಿ ಚೆನ್ನಾಗಿ ಮಾತಾಡೋಲ್ಲ, ಯಾವುದೋ ಸಿಡಿಮಿಡಿ ಮಾತಾಡೋದು, ಒಂದು ವಯಸ್ಸಾದ ತಕ್ಷಣ ಯಾಕೆ ಹಿಂಗೆ ಆಗ್ತಾರೆ ಅಂತ ಅನ್ಕೋತಾಳೆ. ಲುಕಿಂಗ್ ಟುವರ್ಡ್ಸ್ ರೈಟ್. ಅವ್ರು ಹೋದ್ರಲ್ಲ ಅವ್ರ ಕಡೆ ತಿರ್ಕೊಂಡು ನೋಡಿ ಹಿಂಗೆ ಅಂತಾಳೆ, ಐ ಆಮ್ ಗ್ಲ್ಯಾಡ್, ನನಗೆ ಖುಷಿ ಆಯಿತು. ಯಾಕೆ ಖುಷಿ ಆಯಿತು ಇವಳಿಗೆ? ಹಿ ಲಾಸ್ಟ್ ದ್ಯಾಟ್ ಬೆಂಚ್ ಟು. ಅಲ್ಲಿ ಬೇರೆ ಬೆಂಚ್ ಮೇಲೆ ಕೂರಕ್ಕಂತ ಹೋಗಿದ್ನಲ್ಲ, ಆ ಬೆಂಚು ಸಿಗಲಿಲ್ಲ. ಅಲ್ಲಿ ಆಲ್ರೆಡಿ ಯಾರೋ ಬೇರೆಯವರು ಕೂತ್ಕೊಂಡಿದ್ರು, ಅವನಿಗೆ ಸಿಗಲಿಲ್ವಲ್ಲ, ಅದಕ್ಕೆ ಇವಳಿಗೆ ಖುಷಿ ಆಯಿತು. ಸರ್ವ್ಸ್ ಹಿಮ್ ರೈಟ್ ಫಾರ್ ಸ್ಕೇರಿಂಗ್ ದ ಬರ್ಡ್ಸ್. ಆ ಪಕ್ಷಿ ಹೆದರಿಸ್ಬಿಟ್ಟು ಓಡಿಸ್ಬಿಟ್ಟಲ್ಲ, ನೀನು ತಿನ್ನೋದು ಬಿಡಿಸ್ಬಿಟ್ಟು, ನಿನಗೆ ಹಿಂಗೆ ಆಗಬೇಕು. ಸರ್ವ್ಸ್ ಹಿಮ್ ರೈಟ್ ಅಂತ ನಾವು ಕರೆಕ್ಟಾಗಿ ಆಗಿದೆ, ಅವ್ನು ತಕ್ಕದಾಗೆ ಆಗಿದೆ ಅಂತ ನಿನಗೆ ಆಗಬೇಕಾಗಿದ್ದೆ. ಸೀಟ್ ಸಿಗಲಿಲ್ಲ ನಿನಗೆ, ಬೆಂಚ್ ಸಿಗಲಿಲ್ಲ. ಹೀಸ್ ಫ್ಯೂರಿಯಸ್, ತುಂಬ ಕೋಪಿಷ್ಟ ಏನು. ಎಸ್ ಫೈಂಡ್ ಎ ಸೀಟ್ ಇಫ್ ಯು ಕ್ಯಾನ್. ಸಾಧ್ಯ ಆದರೆ ಒಂದು ಸೀಟ್ ಹುಡುಕು ನೋಡೋಣ. ಸಿಗಬಾರ್ದು ನಿನಗೆ, ಇವತ್ತು ಪಕ್ಷಿನ ಎದುರಿಸ್ಬಿಟ್ಟಿದಲ್ಲ, ಸಿಗೋದಿಲ್ಲ. ಸಾಧ್ಯ ಆದರೆ ಹುಡುಕು ನೋಡೋಣ. ಆದರೂ ಕೂಡ ಪಾಪ ಅನ್ನಿಸ್ತು. ಪುವರ್ ಮ್ಯಾನ್, ಪುವರ್ ಅಂದರೆ ಬಡವ ಅಂತಲ್ಲ, ಪಾಪ ಅಂತ. ಯಾಕೆ ಅಂತಂದರೆ ಹೀ ಈಸ್ ವೈಪಿಂಗ್ ದ ಪರ್ಸ್ಪಿರೇಷನ್ ಫ್ರಮ್ ಹಿಸ್ ಫೇಸ್. ತುಂಬ ನಡ್ಕೊಂಬರ್ತಿದ್ದಾನೆ, ಮೊದಲೇ ನಡೆಯೋಕ್ಕಾಗ್ತಾ ಇಲ್ಲ, ಮುಖದಲ್ಲೆಲ್ಲ ಬೆವರು ಬರ್ತಿದೆ, ಪರ್ಸ್ಪಿರೇಷನ್, ಅದನ್ನು ಒರೆಸ್ಕೊಳ್ತಾ ಇದ್ದಾನೆ. ಹಿಯರ್ ಈ ಕಮ್ಸ್. ಅಲ್ಲಿ ಹೋಗಿದ್ನಲ್ಲ, ಬೆಂಚ್ ಸಿಗಲಿಲ್ಲ, ವಾಪಸ್ ಮತ್ತೆ ಇವಳ ಕಡೆಗೆ ಬರ್ತಾನೆ. ಎ ಕ್ಯಾರಿಯೇಜ್ ವುಡ್ ನಾಟ್ ರೇಸ್ ಮೋರ್ ಡಸ್ಟ್ ದ್ಯಾನ್ ಹಿಸ್ ಫೀಟ್. ಅವ್ನು ನಡ್ಕೊಂಡು ಬರೋ ಸ್ಟೈಲ್ನ ಹೆಂಗೆ ಕಿಂಡಲ್ ಮಾಡ್ತಾ ಇದ್ದಾರೆ ನೋಡಿ. ಎ ಕ್ಯಾರಿಯೇಜ್ ವುಡ್ ನಾಟ್ ರೇಸ್ ಮೋರ್ ಡಸ್ಟ್. ಒಂದು ಎತ್ತಿನ ಗಾಡಿ ಕೂಡ ಹೋಗ್ತಾ ಇದ್ರೆ ಅಷ್ಟೊಂದು ಧೂಳು ಎಬ್ಸಲ್ಲ, ಇವನು ಕಾಲು ಎಳ್ಕೊಂಡು ಬರ್ತಾ ಇದ್ರೆ ಅಷ್ಟು ಧೂಳು ಎದ್ದೇಳ್ತಾ ಇದೆ ಅಂತ ಅವ್ನು ನಡೆಯೋ ಸ್ಟೈಲಿಗೆ ಹೇಳ್ತಾ ಇದ್ದಾಳೆ. ಎಂಟರ್ ಡಾನ್ ಗೋನ್ಸಾಲೋ ಆ್ಯಂಡ್ ಕಾನಿತೋ ಬೈ ರೈಟ್. ಆ ಕಡೆ ರೈಟ್ ಸೈಡ್ ಹೋಗಿದ್ದಲ್ಲ, ಆ ಕಡೆಯಿಂದ ವಾಪಸ್ ಬರ್ತಾರೆ. ಆ್ಯಂಡ್ ವಾಕ್ ಟುವರ್ಡ್ಸ್ ಲೆಫ್ಟ್. ಅಲ್ಲಿಂದ ಬಂದು ಮತ್ತೆ ಎಡಗಡೆ ಸೈಡ್ಗೆ ಹೋಗ್ತಾರೆ. ಸೀಟ್ ಹುಡುಕಾಡ್ತಾ ಇದ್ದಾರೆ, ಬೆಂಚ್ ಹುಡುಕಾಡ್ತಾ ಇದ್ದಾರೆ. ಬೆಂಚ್ಗಳು ಯಾವುದೂ ಗಾರ್ಡನಲ್ಲಿ ಖಾಲಿ ಇಲ್ಲ. ಇವನು ಮಾಮೂಲು ಕೂರುವಂಥ ಬೆಂಚಲ್ಲಿ ಆಲ್ರೆಡಿ 3 ಜನ ಕೂತ್ಕೊಂಡಿದ್ದಾರೆ. ಸೊ ಇದನ್ನೇ 1 ಮಾರ್ಕ್ಸ್ ನಿಮಗೆ ಕೇಳ್ಬೋದು. ಹೂ ಹ್ಯಾಡ್ ಅಕ್ಯುಪೈಡ್ ದ ಸೀಟ್ ಆಫ್ ಗೋನ್ಸಾಲೋ ಅಂತ ಕೇಳಿದ್ರೆ 3 ಪ್ರೀಸ್ಟ್ಸ್ ಅಂತ ನೀವು ಬರೀಬೇಕು.
ಅವಾಗ ಕೇಳ್ತಾನೆ, ಹ್ಯಾವ್ ದ ಪ್ರೀಸ್ಟ್ ಗಾನ್ ಇತ್ತು, ಆ ಪ್ರೀಸ್ಟ್ ಕೂತಿದ್ರಲ್ಲ ಎದ್ದು ಹೋದ್ರ ನೋಡೋರು ಅಂತ ಹೇಳ್ದ. ಅವ್ನು ಹೇಳ್ತಾನೆ ಕಾಣಿತೋ, ನೋ ಇನ್ ಡೀಡ್ ಸೇನರ್, ದೇ ಆರ್ ಸ್ಟಿಲ್ ದೇರ್. ಇನ್ನೂ ಹೋಗಿಲ್ಲ, ಅವ್ರು ಅಲ್ಲೇ ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ಡಾನ್ ಗೊನ್ಸೆಲ್ ಅವಾಗ ಹೇಳ್ತಾನೆ, ದ ಅಥಾರಿಟಿ ಶುಡ್ ಪ್ಲೇಸ್ ಮೋರ್ ಬೆಂಚಸ್ ಹಿಯರ್ ಫಾರ್ ದೀಸ್ ಸನ್ನಿ ಮಾರ್ನಿಂಗ್. ಈ ಅಥಾರಿಟಿ ಏನು ಗಾರ್ಡನ್ ಮೇಂಟೈನ್ ಮಾಡ್ತಾರಲ್ಲ ಸರ್ಕಾರದವರು, ಈ ಗಾರ್ಡನಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಬೆಂಚ್ಗಳನ್ನ ಹಾಕಬೇಕು. ಈ ಸನ್ನಿ ಮಾರ್ನಿಂಗ್ ಇದ್ದಾಗ ಎಲ್ಲ ಜನ ವಾಕಿಂಗ್ ಬರ್ತಿರ್ತಾರೆ, ಇನ್ನೂ ಜಾಸ್ತಿ ಬೆಂಚ್ ಹಾಕಿಸ್ಬೇಕಾಗಿತ್ತು ಅಂದ. ವೆಲ್, ಏನು ಮಾಡೋಕ್ಕಾಗಲ್ಲ, ಇವಾಗ ಬೆಂಚ್ ಯಾವುದೂ ಖಾಲಿ ಇಲ್ಲ. ಐ ಸಪೋಸ್ ಐ ಮಸ್ಟ್ ರಿಸೈನ್ ಮೈ ಸೆಲ್ಫ್ ಆ್ಯಂಡ್ ಸಿಟ್ ಆನ್ ದ ಬೆಂಚ್ ವಿತ್ ದ ಓಲ್ಡ್ ಲೇಡಿ. ಈಗ ಬೇರೆ ಸೀಟ್ ಇಲ್ಲ ಅಂತಂದರೆ ಬೇರೆ ಆಲ್ಟರ್ನೇಟಿವ್ ಏನಿಲ್ಲ. ಐ ಮಸ್ಟ್ ರಿಸೈನ್ ಮೈ ಸೆಲ್ಫ್, ಏನೂ ಮಾಡೋಕ್ಕಾಗಲ್ಲ. ಐ ಮಸ್ಟ್ ಸಿಟ್ ಆನ್ ದ ಬೆಂಚ್ ವಿತ್ ದ ಓಲ್ಡ್ ಲೇಡಿ. ಆ ಓಲ್ಡ್ ಲೇಡಿ ಡೊನಾಲ್ಡ್ ಅವರ ಕೂತಿದ್ದಲ್ಲ, ಈಗ ಅದು ಬಿಟ್ಟರೆ ಬೇರೆ ಬೆಂಚ್ ಇಲ್ಲ, ಇಲ್ಲೇ ಕೂತ್ಕೊಳ್ತೇನೆ ಬಿಡು ಅಂತ ನಿರ್ಧಾರ ಮಾಡಿದ. ಮಟರಿಂಗ್ ಟು ಹಿಮ್ಸೆಲ್ಫ್. ಮಟರಿಂಗ್ ಅಂದರೆ ತನ್ನ ತಳಂಗೆ ಕೊನೆಕೊಂತು. ಯಾಕಂದರೆ ಮೊದಲೇ ಅವಳಿಗೆ ಇವನಿಗೆ ಕ್ಲ್ಯಾಶ್ ಆಗಿಬಿಟ್ಟದ್ದು. ಯಾಕೆಂದರೆ ಅವಳು ಹಕ್ಕಿಗೆ ಬ್ರೆಡ್ ಕ್ರಮ್ಸ್ ಹಾಕಿ ತಿನ್ನಿಸ್ತಾ ಇದ್ಲು, ಇವನು ಹೋಗಿದ್ದಕ್ಕೆ ಹಕ್ಕಿ ಹಾರೋಗಿಬಿಡ್ತು. ಸೊ ಸ್ಟಾರ್ಟಿಂಗ್ ಕ್ಲ್ಯಾಶ್ ಆಗಿತ್ತಲ್ಲ. ಸೊ ಏನಾಗುತ್ತೆ ಅಂದರೆ ಮಟರಿಂಗ್ ಹಿಮ್ಸೆಲ್ಫ್, ತಾನೇ ಕೊನೆಕೊಂದು ಕೂತ್ಕೋತಾನೆ, ಯಾಕಂದರೆ ಬೇರೆ ದಾರಿ ಇರಲಿಲ್ಲ. ಹಿ ಸಿಟ್ಸ್ ಆಟ್ ದ ಎಕ್ಸ್ಟ್ರೀಮ್ ಎಂಡ್ ಅಪ್ ಡೊನಾಲೋರಾಸ್ ಬೆಂಚ್. ಎಲ್ಲಿ ಕೂತ್ಕೊಳ್ತಾನೆ ಅಂತಂದ್ರೆ ಡೊನಾಲೋರಾ ಕೂತ್ಕೊಂಡಿರೋ ಬೆಂಚಿನ ತುದಿಗೆ, ಕೊನೆಗೆ ಎಕ್ಸ್ಟ್ರೀಮ್ ಎಂಡ್ಗೆ ಕೂತ್ಕೊಳ್ತಾನೆ. ಆ್ಯಂಡ್ ಲುಕ್ಸ್ ಆಟ್ ಹರ್ ಇಂಡಿಗ್ನೆಂಟ್ಲಿ ಮುನಿಸ್ಕೊಂಡು ಆ ಕಡೆ ತಿರುಗಿ ಗುರಾಯಿಸ್ಕೊಂಡು ನೋಡ್ತಾನೆ. ಟಚಸ್ ಹಿಸ್ ಹ್ಯಾಟ್ ಆ್ಯಸ್ ಹಿ ಗ್ರೀಟ್ಸ್ ಹರ್. ಅಲ್ಲಿ ವಿಶ್ ಮಾಡೋದು, ಗುಡ್ ಮಾರ್ನಿಂಗ್ ಅಂತೇಳಿ ಸ್ವಲ್ಪ ಹಿಂಗೆ ಹ್ಯಾಟ್ನ ತಲೆ ಮೇಲೆ ಹಾಕಿರ್ತಕ್ಕಂಥ ಕ್ಯಾಪ್ನ ಮುಟ್ಕೊಂಡು ಸುಮ್ಮನೆ ಅವಳ ಕಡೆ ತಿರ್ಕೊಂಡು ಹೇಳ್ತಾನೆ ಗುಡ್ ಮಾರ್ನಿಂಗ್ ಅಂತ ಹೇಳಿದೆ. ಯಾಕೆ ಪಕ್ಕದಲ್ಲಿ ಕೂತ್ಕೊಂಡಿದ್ದಾನಲ್ಲ, ಗುಡ್ ಮಾರ್ನಿಂಗ್ ಅಂತ ಹೇಳ್ದ. ಅವಾಗ ಡೊನಾಲ್ಡ್ ಹೇಳ್ತಾಳೆ, ವಾಟ್ ಯು ಹಿಯರ್ ಅಗೇನ್? ಮತ್ತೆ ಇಲ್ಲೇ ಬಂದ ನೀನು ಅಂತ ಅಂದ್ಲು. ಡಾನ್ ಗೊನ್ಸೆಲ್ ಹೇಳ್ತಾನೆ, ಐ ರಿಪೀಟ್, ನಾ ಮತ್ತೆ ಹೇಳ್ತಾ ಇದ್ದೀನಿ ಮೇಡಮ್, ದಟ್ ವಿ ಹ್ಯಾವ್ ನಾಟ್ ಮೆಟ್. ನಿಮಗೆ ಭೇಟಿ ಇಲ್ಲ, ಪರಿಚಯ ಇಲ್ಲ, ಮಾತು ಬೇಡ ಅಂತ ಹೇಳ್ದ. ಅದಕ್ಕೆ ಡೊನಾಲ್ಡ್ ಹೇಳ್ತಾಳೆ, ಐ ವಾಸ್ ರೆಸ್ಪಾಂಡಿಂಗ್ ಟು ಯುವರ್ ಸೆಲ್ಯೂಟ್. ನೀನೇನು ಹಿಂಗೆ ಹ್ಯಾಟ್ ಮುಟ್ಕೊಂಡು ಗುಡ್ ಮಾರ್ನಿಂಗ್ ಅಂತ ಹೇಳ್ದಲ್ಲ, ಅದಕ್ಕೆ ನಾನು ಪ್ರತಿಕ್ರಿಯಿಸಿದೆ ಅಷ್ಟೇ. ಅದಕ್ಕೆ ಡಾನ್ ಗೊನ್ಸೆಲ್ ಹೇಳ್ತಾನೆ, ಗುಡ್ ಮಾರ್ನಿಂಗ್ ಶುಡ್ ಬಿ ಆನ್ಸರ್ಡ್ ಬೈ ಗುಡ್ ಮಾರ್ನಿಂಗ್. ಯಾರಾದರೂ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ ನೀವು ರಿಟರ್ನ್ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕು ಅಷ್ಟೇ. ದಟ್ ಈಸ್ ಆಲ್ ಯು ಶುಡ್ ಹ್ಯಾವ್ ಸೈಡ್. ಅಷ್ಟೇ ಹೇಳಬೇಕಾಗಿತ್ತು. ಅದು ಬಿಟ್ಕೊಂಡು ನೀನು ಯಾಕೆ ಇಲ್ಲಿ ಬಂದೆ ಅಂತ ಹೇಳ್ತಾ ಇದೆಯಾ. ಹೇಗೆ ಆಡ್ತಾ ಇದ್ದಾರೆ ಇಬ್ಬರು ಅಂತಂದ್ರೆ ಒಂಥರ ಹಾವು ಮುಂಗ್ಸಿ, ಒಬ್ರಿಗೊಬ್ರು ಆಗ್ತಾಯಿಲ್ಲ. ಹಾಗೆ ಡೈಲಾಗ್ಗಳೆಲ್ಲ ನಿಮ್ಗೆ ಗೊತ್ತಾಗ್ತಾಯಿದೆ. ಬಟ್ ಇದನ್ನು ನೋಡ್ಕೋತಾ ಹೋಗಿ ಈ ಇಬ್ಬರು ಮುನಿಸ್ಕೊಂಡು ಮಾತಾಡೋದು ಮುಂದೆ ಬರ್ತಾ ಬರ್ತಾ ಚೇಂಜ್ ಆಗ್ತಾ ಹೋಗುತ್ತೆ. ಯಾವ ಪಾಯಿಂಟಲ್ಲಿ ಚೇಂಜ್ ಆಗುತ್ತೆ ನೋಡಿ. ಇದಾದಮೇಲೆ ಡೊನಾಲ್ಡ್ ಅವರು ಹೇಳ್ತಾರೆ, ಯು ಶುಡ್ ಹ್ಯಾವ್ ಆಸ್ಕ್ ಪರ್ಮಿಷನ್ ಟು ಸಿಟ್ ಆನ್ ದಿಸ್ ಬೆಂಚ್ ವಿಚ್ ಇಸ್ ಮೈನ್. ಈ ಬೆಂಚ್ ಮೇಲೆ ಬಂದು ಕೂತ್ಕೊಂಡ್ಬಿಟ್ಟಲ್ಲ, ಕೂರೋಕ್ಕಿಂತ ಮುಂಚೆ ಒಂಚೂರು ಪರ್ಮಿಷನ್ ಕೇಳ್ಬಾರ್ದಾ? ಕೂತ್ಕೋಬೋದಾ ಇಲ್ಲಿ ಅಂತ ಕೇಳ್ಬೋದಾ? ಮೇ ಐ ಸಿಟ್ ಹಿಯರ್ ಅಂತ ಕೇಳ್ಬೋದಿತ್ತಲ್ಲ, ಬಂದ್ಬಿಟ್ಟು ಹಾಗೆ ಕೂತ್ಕೊಂಡೆ ಅಂತ ಹೇಳಿದ್ರು. ಡಾನ್ ಗೊನ್ಸಾಲ್ ಹೇಳ್ತಾನೆ, ದ ಬೆಂಚಸ್ ಹಿಯರ್ ಆರ್ ಪಬ್ಲಿಕ್ ಪ್ರಾಪರ್ಟಿ. ಈ ಪಾರ್ಕು ಪಬ್ಲಿಕ್ ಪಾರ್ಕ್. ಈ ಪಾರ್ಕಲ್ಲಿರ್ತಕ್ಕಂಥ ಎಲ್ಲ ಬೆಂಚಸ್ಗಳು ಕೂಡ ಪಬ್ಲಿಕ್ ಪ್ರಾಪರ್ಟಿ. ಅದು ನಿಮ್ಮ ಪರ್ಮಿಷನ್ ನಾನು ಯಾಕೆ ತೊಗೋಬೇಕು ಈ ಬೆಂಚ್ ಮೇಲೆ ಕೂತ್ಕೊಳ್ಳೋಕ್ಕೆ ಅಂತಂದ. ಅವಾಗ ಡೊನಾಲ್ಡ್ ಅವರ ಹೇಳ್ತಾಳೆ, ಮಾತಾಡಿದ್ರು ತುಂಬ ಎಕ್ಸ್ಪರ್ಟ್ ಅವಳು. ವೈ? ಯಾಕೆ? ಯು ಸೇಡ್ ದ ಪ್ರೀಸ್ಟ್ ಹ್ಯಾವ್ ವಾಸ್ ಯುವರ್ಸ್. ಆ ಪ್ರೀಸ್ಟ್ ಕೂತ್ಕೊಂಡಿದ್ರಲ್ಲ 3 ಜನ, ಅದು ನಂದು ಬೆಂಚ್ ಅಂತ ಇದೆ, ಪಬ್ಲಿಕ್ ಪ್ರಾಪರ್ಟಿ ಅಲ್ವಾ ಅದು ಅಂತ ಕೇಳಿದ್ಲು. ಡಾನ್ ಗೊನ್ಸಾಲ್ ಹೇಳ್ತಾನೆ, ವೆರಿ ವೆಲ್. ಅವಳಿಗೆ ಮಾತು ಕೊಡೋಕ್ಕಾಗಲ್ಲ ಇವನಿಗೆ. ಆಯ್ತು ಬಿಡಿ, ಐ ಹ್ಯಾವ್ ನಥಿಂಗ್ ಮೋರ್ ಟು ಸೇ. ನಾನು ಜಾಸ್ತಿ ಏನೋ ಮಾತಾಡೋಕ್ಕಿಲ್ಲ. ಬಿಟ್ವೀನ್ ಹಿಸ್ ಟೀತ್ ಅಂದರೆ ಹಲ್ಲು ಕಡ್ಕೊಂಡು ಕೋಪ ಮಾಡಿಕೊಂಡು, ಸೆನಿಲ್ ಓಲ್ಡ್ ಲೇಡಿ ಅಂದರೆ ಹಣ್ಣು ಮುದುಕಿ, ನೀನು ಈಗ ಬಂದು ಕೂತ್ಕೊಂಡಿದ್ದೆ. ಓಲ್ಡ್ ಲೇಡಿ ತನಗೆ ನಿಧಾನಕ್ಕೆ ಹೇಳ್ತಾ ಇದ್ದಾನೆ. ಸೆನಿಲ್ ಓಲ್ಡ್ ಲೇಡಿ ಸಿ ಆಟ್ ಟು ಬಿ ಅಟ್ ಹೋಮ್. ಈ ವಯಸ್ಸಿನಾಗ ಸುಮ್ಮನೆ ಮನೇಲಿ ಕೂತ್ಕೊಂಡಿರ್ಬೇಕು. ಏನು ಮಾಡ್ಕೊಂಡು? ನಿಟ್ಟಿಂಗ್ ಆ್ಯಂಡ್ ಕೌಂಟಿಂಗ್ ಹರ್ ಬೀಡ್ಸ್. ಮನೇಲಿ ಈ ವಯಸ್ಸಲ್ಲಿ ಬಂದು ಪಾರ್ಕಲ್ಲಿ ಕೂತ್ಕೊಂಡು ಜಗಳ ಮಾಡ್ತಾಳೆ. ಈ ವಯಸ್ಸಲ್ಲಿ ಸುಮ್ಮನೆ ಮನೇಲಿ ಕೂತ್ಕೊಂಡು ನಿಟ್ಟಿಂಗ್ ಅಂತಂದರೆ ಏನೋ ಸ್ವೆಟ್ರ್ ಅದು ಹೆಣಿತಿರ್ತಾರಲ್ಲ ಆ ಥರ ಹೆಣ್ಕೊಂಡು, ಅಥವಾ ಕೌಂಟಿಂಗ್ ಹರ್ ಬೀಡ್ಸ್ ಅಂದರೆ ಜಪ ಮಾಡ್ಕೊಂಡು ಆರಾಮ್ ಮನೇಲಿ ಇರಬೇಕು. ಬಂದುಬಿಟ್ಟಾಳೆ ಇಲ್ಲಿ ಅಂತಂದು ಕೊನೆಗೊಂದು ಬಿಟ್ವೀನ್ ಈಸ್ ಟೀತ್ ಈ ಥರ ಅಂದ್ಕೊಂಡು ಕೂತ್ಕೊಂಡ. ಡೊನಾಲ್ಡ್ ಅವರ ಕೇಳಿಸುತ್ತೆ ಅವಳಿಗೆ. ವಾಪಸ್ ಹೇಳ್ತಾಳೆ ನೋಡಿ ಏನಂತ, ಡೋಂಟ್ ಗ್ರಂಬಲ್ ಎನಿಮೋರ್. ಜಾಸ್ತಿ ಗೊನಗಕ್ಕೆ ಹೋಗಬೇಡ. ಐ ಆಮ್ ನಾಟ್ ಗೋಯಿಂಗ್ ಟು ಲೀವ್ ಜಸ್ಟ್ ಟು ಪ್ಲೀಸ್ ಯು. ನೀನು ಹಿಂಗೆ ಒಣಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ನಾನೇನು ಎದ್ದು ಹೋಗಲ್ಲ, ನಿನಗೆ ಖುಷಿ ಆಗಲಿ ಅಂತ ಹೇಳ್ಬಿಟ್ಟು ನಾನೇನು ಸೀಟ್ ಬಿಟ್ಟು ಹೋಗಲ್ಲ ಅಂತಂದು. ಅವಾಗ ಡಾನ್ ಗೊನ್ಸಾಲ್ ಏನು ಮಾಡ್ತಾನೆ ನೋಡಿ, ಬ್ರಷಿಂಗ್ ದ ಡಸ್ಟ್ ಫ್ರಾಮ್ ಹಿಸ್ ಶೂಸ್. ಅಲ್ಲಿಂದ ಕಾಲು ಎಳ್ಕೊಂಬಂದಿದ್ನಲ್ಲ, ಎಲ್ಲ ಧೂಳು ಎದ್ಬಿಟ್ಟು ಶೂ ಮೇಲೆ ಬಂದು ಕೂತ್ಕೊಂಡಿತ್ತು, ಬೂಟ್ ಮೇಲೆ. ವಿತ್ ಹಿಸ್ ಹ್ಯಾಂಡ್ ಕರ್ಚಿಪ್ಪನ್ನು ಜೋಬಿಂದ ತಕ್ಕೊಂಡ್ಬಿಟ್ಟು, ಆಲ್ಮೋಸ್ಟ್ ಹ್ಯಾಂಡ್ ಕರ್ಚಿಪ್ನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮುಖ ಒರೆಸ್ಕೊಳ್ಳೋಕ್ಕೆ, ಕೈ ಒರೆಸ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀವಿ. ಇವನು ಆ ಹ್ಯಾಂಡ್ ಕರ್ಚಿಪ್ನ ತೆಗೆದುಬಿಟ್ಟು ಆ ಶೂನ ಒರೆಸ್ಕೊಳ್ತಾ ಇದ್ದ. ಬ್ರಷಿಂಗ್ ದ ಡಸ್ಟ್ ಫ್ರಾಮ್ ಹಿಸ್ ಶೂಸ್ ವಿತ್ ಹಿಸ್ ಹ್ಯಾಂಡ್ ಕರ್ಚಿಪ್. ಅವಾಗ ಅಂದ್ಕೊತಾನೆ, ಹೇಳ್ತಾನೆ ತಾನೆ, ಇಫ್ ದ ಗ್ರೌಂಡ್ ವರ್ ಸ್ಪ್ರಿಂಕಲ್ ಅಂತ ನೀರು ಸಿಂಪಡಿಸೋದು. ಈ ಸಿಕ್ಕಾಪಟ್ಟೆ ಧೂಳು ಹೇಳ್ತಾ ಇತ್ತಲ್ಲ, ಸ್ವಲ್ಪ ನೀರು ಸಿಂಪಡಿಸಿದ್ರೆ, ಇಫ್ ದ ಗ್ರೌಂಡ್ ವರ್ ಸ್ಪ್ರಿಂಕಲ್ಡ್, ಇಲ್ಲಿ ಭೂಮಿ ಮೇಲೆ ಸ್ವಲ್ಪ ನೀರು ಸಿಂಪಡಿಸಿದ್ರೆ,
ಎ ಲಿಟಲ್ ಇಟ್ ವುಡ್ ಬಿ ಅನ್ ಇಂಪ್ರೂವ್ಮೆಂಟ್. ಸ್ವಲ್ಪ ಚೆನ್ನಾಗಿರ್ತಿತ್ತು, ಯಾಕೆಂದರೆ ಅವ್ನು ಕಾಲು ಎಳ್ಕೊಂಬಂದಿಗೆ ಸಿಕ್ಕಾಪಟ್ಟೆ ಧೂಳು ಎದ್ಬಿಟ್ಟು ಧೂಳೆಲ್ಲ ಬಂದು ಬೂಟ್ ಮೇಲೆ ಕೂತಿತ್ತಲ್ಲ, ಆ ಬೂಟ್ನ ಒರೆಸ್ಕೊಂಡು ಹೇಳ್ದ. ಅದನ್ನು ನೋಡಿಬಿಟ್ಟು ಡೊನಾಲ್ಡ್ ಅವರ ಕೇಳ್ತಾಳೆ ಅವನ್ನ, ಡು ಯು ಯೂಸ್ ಯುವರ್ ಹ್ಯಾಂಡ್ ಕರ್ಚಿಪ್ ಆಸ್ ಎ ಶೂ ಬ್ರಷ್? ಇನ್ನು ಮುಂದೆ ಬರ್ತಕ್ಕಂಥ 4 ಲೈನ್ನ ನೆನ್ಪಿಟ್ಕೊಳ್ಳಿ. ಇದನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಎಕ್ಸಾಮಲ್ಲಿ ನಿಮಗೆ ಜಾಸ್ತಿ ಕೇಳ್ತಾ ಇರ್ತಾಳೆ. ಅವ್ನು ಕರ್ಚಿಪ್ ತೆಗೆದುಬಿಟ್ಟು ಶೂ ಒರೆಸೋದನ್ನು ನೋಡಿಬಿಟ್ಟು ಡೊನಾಲ್ಡ್ ಅವರು ಅವ್ನು ಕೇಳ್ತಾಳೆ, ಡು ಯು ಯೂಸ್ ಯುವರ್ ಹ್ಯಾಂಡ್ ಕರ್ಚಿಪ್ ಆಸ್ ಎ ಶೂ ಬ್ರಷ್? ನೀವು ಹ್ಯಾಂಡ್ ಕರ್ಚಿಪ್ನ ಶೂ ಬ್ರಷ್ ಥರ ಯೂಸ್ ಮಾಡ್ತೀರಾ, ಶೂ ಒರೆಸ್ಕೊಳ್ಳೋಕೆ ಯೂಸ್ ಮಾಡ್ತೀರಾ ಅಂತ ಕೇಳಿದ್ಲು. ಡಾನ್ ಗೊನ್ಸಾಲೋ ಹೇಳ್ತಾನೆ, ವೈ ನಾಟ್, ಯಾಕಾಗಬಾರ್ದು, ಶೂ ನಮ್ಮದು ಕರ್ಚಿಪ್ ನಮ್ಮದು, ನಾವೇನಾರು ಮಾಡ್ಕೊತೀವಿ ಅಂತಂದ. ಡೊನಾಲ್ಡ್ ಅವರ ಹೇಳ್ತಾಳೆ, ಡು ಯು ಯೂಸ್ ಎ ಶೂ ಬ್ರಷ್ ಆಸ್ ಎ ಹ್ಯಾಂಡ್ ಕರ್ಚಿಪ್? ಹ್ಯಾಂಡ್ ಕರ್ಚಿಪ್ನ ಶೂ ಬ್ರಷ್ ಥರ ಯೂಸ್ ಮಾಡೋದಾದರೆ ಶೂ ಬ್ರಷ್ನ ಹ್ಯಾಂಡ್ ಕರ್ಚಿಪ್ ಥರ ಯೂಸ್ ಮಾಡ್ತೀರಾ ಮುಖ ಒರೆಸ್ಕೊಳ್ಳೋಕ್ಕೆ, ಕೈ ಒರೆಸ್ಕೊಳ್ಳೋಕ್ಕೆ ಅಂತ ಕೇಳಿದ್ಲು. ಅದಕ್ಕೆ ಡಾನ್ ಗೊನ್ಸ್ ಹೇಳ್ತಾನೆ, ವಾಟ್ ರೈಟ್ ಹ್ಯಾವ್ ಯು ಟು ಕ್ರಿಟಿಸೈಸ್ ಮೈ ಆ್ಯಕ್ಷನ್? ಶೂ ನಂದು ಕರ್ಚಿಪ್ ನಂದು, ನಾನು ಏನಾದರೂ ಮಾಡ್ತೀನಿ, ವಾಟ್ ರೈಟ್ ಹ್ಯಾವ್ ಯು, ನಿಮ್ಗೆ ಯಾವ ಹಕ್ಕಿದೆ ಏನಕ್ಕೆ ಟು ಕ್ರಿಟಿಸೈಸ್ ಮೈ ಆ್ಯಕ್ಷನ್? ನಾನು ಏನಾರು ಮಾಡಲಿ ಅದನ್ನ ಕ್ರಿಟಿಸೈಸ್ ಮಾಡೋಕ್ಕೆ ನಿಮಗೆ ಯಾವ ಹಕ್ಕಿದೆ ಅಂತ ಕೇಳ್ದ. ಡೊನಾಲ್ಡ್ ಅವರ ಹೇಳ್ತಾಳೆ, ಎ ನೇಬರ್ಸ್ ರೈಟ್. ನೇಬರ್ಸ್ ಅಂದರೆ ಅಕ್ಕಪಕ್ಕದ, ಈಗ ಪಕ್ಕದಲ್ಲಿ ಕೂತಿದ್ದೀವಿ ಅಂತಂದ್ರೆ ಸ್ವಲ್ಪ ವಿಚಾರ ಕಷ್ಟ ಸುಖ ಕೇಳಬೇಕು, ನೋಡಿದೆ ಅದಕ್ಕೆ ಕೇಳಿದೆ, ಎಲ್ ನೇಬರ್ಸ್ ರೈಟ್ ಅಂತ ಹೇಳಿದ್ಲು. ಅವಾಗ ಡಾನ್ ಗೊನ್ಸಾಲೋ ಹೇಳ್ತಾನೆ, ಕಾನಿಟೋ ಮೈ ಬುಕ್, ಐ ಡು ನಾಟ್ ಕೇರ್ ಟು ಲಿಸನ್ ಟು ನಾನ್ ಸೆನ್ಸ್. ಈ ನಾನ್ ಸೆನ್ಸ್ ಎಲ್ಲ ಇವಳು ಹೇಳೋ ಮಾತೆಲ್ಲ ಕೇಳೋಕ್ಕೆ ನಂಗೆ ಇಷ್ಟ ಇಲ್ಲ, ನನ್ನ ಬುಕ್ ಕೊಡು ಅಂತ ಹೇಳ್ದ. ಡೊನಾಲ್ಡ್ ಅವರ, ಯು ಆರ್ ವೆರಿ ಪೊಲೈಟ್, ಎಷ್ಟು ವಿನಮ್ರತೆಯಿಂದ ಮಾತಾಡ್ತೀರಾ ನೀವು ಅಂತ ಅಂದ್ಲು. ಅದಕ್ಕೆ ಡಾನ್ ಗೊನ್ಸಾಲೋ ಹೇಳ್ತಾನೆ, ಪಾರ್ಡನ್ ಮಿ ಸೆನೋರಾ, ದಯವಿಟ್ಟು ಕ್ಷಮಿಸಿ ಮೇಡಮ್, ಬಟ್ ನೆವರ್ ಇಂಟರ್ಫಿಯರ್ ವಿತ್ ವಾಟ್ ಡಸ್ ನಾಟ್ ಕನ್ಸರ್ನ್ ಯು. ದಯವಿಟ್ಟು ನಿಮಗೆ ಸಂಬಂಧ ಪಡೆದಿರುವಂಥ ವಿಷಯದಲ್ಲಿ ತಲೆ ಹಾಕಕ್ಕೆ ಹೋಗಬೇಡಿ, ನಿಮಗೆ ಸಂಬಂಧ ಇಲ್ಲ, ನಾನು ಏನಾದರೂ ಮಾಡ್ಕೋತೀನಿ, ನನ್ನ ಶೂ ನನ್ನ ಬ್ರಷ್ ಏನಾದ್ರು ಮಾಡ್ಕೋತೀನಿ, ನನ್ನ ವಿಷಯ ನಿಮಗೆ ಯಾಕೆ ಅಂತ ಕೇಳಿದ. ಡೊನಾಲ್ಡ್ ಅವರ ಹೇಳ್ತಾಳೆ, ಐ ಜನರಲಿ ಸೇ ವಾಟ್ ಐ ಥಿಂಕ್, ಸಾಮಾನ್ಯವಾಗಿ ನನಗೇನು ಅನಿಸುತ್ತೆ ಅದನ್ನು ಹೇಳ್ತೀನಿ ನಾನು ಅಂತಂದ್ಲು. ಡಾನ್ ಗೊನ್ಸಾಲೋ ಹೇಳ್ತಾನೆ, ಆ್ಯಂಡ್ ಮೋರ್ ಟು ದ ಸೇಮ್ ಎಫೆಕ್ಟ್ ಗಿವ್ ಮಿ ದ ಬುಕ್. ಆಯ್ತು ಬಿಡಿ ಸಾಕು, ನಾನು ಹಂಗೇನೆ ಅಂತ ಅಂದ್ಕೊಂಡು ಗಿವ್ ಮಿ ದ ಬುಕ್ ಕಾನಿಟೋ. ಸರ್ವೆಂಟ್ ಹೇಳ್ತಾನೆ, ಬುಕ್ ಕೊಡು ನನಗಿಲ್ಲಿ ಅಂತ ಹೇಳ್ತಾನೆ. ಕಾನಿಟೋ ಹಿಯರ್ ಸೆನರ್, ಸರ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಆ ಪುಸ್ತಕನ ಕೊಡ್ತಾನೆ. ಕಾನಿಟೋ ಟೇಕ್ಸ್ ಎ ಬುಕ್ ಫ್ರಮ್ ಹಿಸ್ ಪಾಕೆಟ್, ತನ್ನ ಪಾಕೆಟಿಂದ ಅದು ಚಿಕ್ಕದೊಂದು ಪುಸ್ತಕ ತೆಗಿತಾನೆ. ಹ್ಯಾಂಡ್ಸ್ ಇಟ್ ಟು ಡಾನ್ ಗೊನ್ಸಾಲೋ, ತೆಗೆದುಬಿಟ್ಟು ಡಾನ್ ಗೊನ್ಸಾಲೋ ಕೈ ಕೊಡ್ತಾನೆ. ದೆನ್ ಎಕ್ಸಿಸ್ಟ್ ಬೈ ರೈಟ್, ಅಲ್ಲಿಂದ ಎಕ್ಸಿಟ್ ಆಗ್ತಾನೆ, ರೈಟ್ ಸೈಡ್ಗೆ ಹೋಗ್ಬಿಡ್ತಾನೆ ಅವನು ಸರ್ವೆಂಟ್. ಡಾನ್ ಗೊನ್ಸಾಲೋ ಕ್ಯಾಸ್ಟಿಂಗ್ ಇಂಡಿಗ್ನೆಂಟ್ ಗ್ಲಾನ್ಸಸ್ ಅಟ್ ಡೊನಾಲ್ಡ್ ಅವರ, ಆ ಬುಕ್ನ ಇಸ್ಕೊಂಡು ಇವಳ ಕಡೆ ಗುರಾಯಿಸ್ಕೊಂಡು ಕೋಪದಿಂದ ನೋಡ್ಕೊಂಡು ಏನು ಮಾಡ್ತಾನೆ, ಪುಟ್ಸ್ ಆನ್ ಆ್ಯನ್ ಎನಾರ್ಮಸ್ ಪೇರ್ ಆಫ್ ಗ್ಲಾಸಸ್. ಈ ಸ್ಟಾರ್ಟಿಂಗಲ್ಲೇ ಒಂದು ಚಿತ್ರ ನೋಡಿದ್ರಿ ನೀವು, ದೊಡ್ಡದಾಗಿರ್ತಕ್ಕಂಥ ಕನ್ನಡಕ್ಕೆ ಹಾಕೋತಾನೆ. ಟೇಕ್ಸ್ ಫ್ರಮ್ ಹಿಸ್ ಪಾಕೆಟ್ ಎ ರೀಡಿಂಗ್ ಗ್ಲಾಸ್, ಆ ಕನ್ನಡಕ್ಕೆ ಹಾಕ್ಕೊಂಡು ಪುಸ್ತಕ ಓದೋದಕ್ಕೆ ಅವಾಗ ಸಾಧ್ಯ ಆಗಲ್ಲ, ಅದ್ರ ಜೊತೆಗೆ ಏನು ಮಾಡಿರ್ತಾನೆ ಅಂದರೆ ಇನ್ನೊಂದು ರೀಡಿಂಗ್ ಗ್ಲಾಸ್ ಇರ್ತದೆ. ರೀಡಿಂಗ್ ಗ್ಲಾಸ್ ಅಂದರೆ ನೀವು ಭೂತ್ ಕನ್ನಡಿ ಅಂತ ಕರಿತೀರ ಅಥವಾ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂತ ಕರಿತೀರ. ಆ ಚಿತ್ರದಲ್ಲಿ ನೋಡಿ ಸೇಮ್ ಆ ಥರ ಕನ್ನಡಕನೂ ಹಾಕೋತಾನೆ ದೊಡ್ಡದೊಂದು, ಅದ್ರ ಜೊತೆಗೆ ಇನ್ನೊಂದು ಭೂತ್ ಕನ್ನಡಿ ಒಂದು, ಅದು ಎರಡು ಹಿಡ್ಕೊಂಡು ಅವ್ನು ಓದಬೇಕು, ಬರೀ ಕನ್ನಡಕ್ಕೆ ಹಾಕೊಂಡ್ಬಿಟ್ರೆ ಅವನಿಗೆ ಕಾಣಿಸಲ್ಲ. ಹಾಗೆ ಅವ್ನು ಬರ್ತಾ ಟೇಕ್ಸ್ ಫ್ರಮ್ ಹಿಸ್ ಪಾಕೆಟ್ ಎ ರೀಡಿಂಗ್ ಗ್ಲಾಸ್, ಅಡ್ಜಸ್ಟ್ ಬೋತ್ ಟು ಶೂಟ್ ಹಿಮ್, ಎರಡು ಕನ್ನಡಕ್ಕೆ ಹಾಕ್ಕೊಂಡು ಆ ಗ್ಲಾಸ್ನ ಹಿಂದೆ ಮುಂದೆ ಮಾಡ್ಕೊಂಡು ಓದೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆ್ಯಂಡ್ ಓಪನ್ಸ್ ಹಿಸ್ ಬುಕ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಈಗ ಓದೋದಕ್ಕೆ ಟ್ರೈ ಮಾಡ್ತಾನೆ. ಆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಿಡ್ಕೊಂಡು ಕಷ್ಟಪಡೋದನ್ನು ನೋಡಿಬಿಟ್ಟು ಇವಳಿಗೆ ಒಂಥರ ವಿಚಿತ್ರ ಅನಿಸ್ತು, ಏನು ಇವನು ಈ ಥರ ಓದ್ತಾ ಇದ್ದಾನಲ್ಲ ಅಂತೇಳ್ಬಿಟ್ಟು. ಅವಾಗ ಡೊನಾಲ್ಡ್ ಅವರ ಕೇಳ್ತಾಳೆ, ಐ ಥಾಟ್ ಯು ಆರ್ ಟೇಕಿಂಗ್ ಔಟ್ ಎ ಟೆಲಿಸ್ಕೋಪ್. ಟೆಲಿಸ್ಕೋಪ್ ಅಂದರೆ ಗೊತ್ತಲ್ಲ, ದೂರದರ್ಶಕ ವಿಜ್ಞಾನಿಗಳು ಆಕಾಶದಲ್ಲಿ ನಕ್ಷತ್ರ ನೋಡೋದಕ್ಕೆ ಉದ್ದಕ್ಕೆ ಇರುವಂಥ ಟೆಲಿಸ್ಕೋಪನ್ನು ನೋಡ್ತಾ ಇರ್ತಾರಲ್ಲ, ಆ ಥರ ನೀನು ಕನ್ನಡಕ್ಕೆ ಹಾಕ್ಕೊಂಡು ಆ ಗ್ಲಾಸ್ ಹಿಡ್ಕೊಂಡು ಏನೋ ಮಾಡ್ತಾ ಇರೋದು ನೋಡಿಬಿಟ್ಟು ನೀನೇನೋ ಟೆಲಿಸ್ಕೋಪ್ ಹಿಡ್ಕೊಂಡಿದೀಯಾ ತೆಗಿತಾ ಇದೆಯಾ ಅಂತ ಅನಿಸ್ತು ಅಂದ್ಲು. ಅವಾಗ ಡಾನ್ ಗೊನ್ಸಾಲೋ, ವಾಸ್ ದ್ಯಾಟ್ ಯು, ನೀವೇನಾರು ಅಂದ್ರ ಅಂತ ಕೇಳಿದ. ಅದಕ್ಕೆ ಡೊನಾಲ್ಡ್ ಅವರು ಹೇಳ್ತಾಳೆ, ಯುವರ್ ಸೈಟ್ ಮಸ್ಟ್ ಬಿ ಕೀನ್, ನಿಮ್ಮ ದೃಷ್ಟಿ ತುಂಬ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಕಿಂಡಲ್ ಮಾಡ್ತಾ ಇರೋದವಳು, ಅವ್ನು ಕನ್ನಡಕ್ಕೆ ಹಾಕ್ಕೊಂಡೆ ಪಾಪ ಓದೋಕೆ ಆಗ್ತಾ ಇಲ್ಲ, ಜೊತೆಗೆ ಭೂತ್ ಕನ್ನಡಿ ಬೇರೆ ಹಿಡ್ಕೊಂಡು ಕಷ್ಟಪಡ್ತಿದ್ದಾನೆ ಓದೋಕ್ಕೆ. ಅದನ್ನು ಮಾಡೋದು ನೋಡ್ಬಿಟ್ಟು ಇವಳು ಕೇಳ್ತಾ ಇದ್ದಾಳೆ, ಯುವರ್ ಸೈಟ್ ಮಸ್ಟ್ ಬಿ ಕೀನ್, ನಿಮ್ಮ ದೃಷ್ಟಿ ತುಂಬ ಸೂಕ್ಷ್ಮ, ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಅಂತ ಅಂದ್ಲು. ಡಾನ್ ಗೊನ್ಸಾಲೋ ಹೇಳ್ತಾನೆ, ಕೀನರ್ ದ್ಯಾನ್ ಯುವರ್ಸ್ ಈಸ್, ನಿನಗಿಂತ ಒಟ್ನಲ್ಲಿ ಚೆನ್ನಾಗಿದೆ ನನ್ನ ಕಣ್ಣು ಅಂತ ಹೇಳ್ತಾನೆ. ಡೊನಾಲ್ಡ್ ಅವರ ಹೇಳ್ತಾಳೆ, ಎಸ್ ಎವಿಡೆಂಟ್ಲಿ ಹೌದು ಗೊತ್ತಾಗ್ತದೆ, ನೀವು ಓದೋದು ನೋಡಿಬಿಟ್ರೆ ಕನ್ನಡಕದಂದರೆ ಕಾಣ್ತಾ ಇಲ್ಲ, ನೋಡಿಬಿಟ್ರೆ ಗೊತ್ತಾಗತ್ತೆ ಅಂತಂದ್ಲು. ಅದಕ್ಕೆ ಡಾನ್ ಗೊನ್ಸಾಲೋ ಹೇಳ್ತಾನೆ, ಆಸ್ ದ ಹೇರ್ಸ್ ಆ್ಯಂಡ್ ಪ್ಯಾಟ್ರಿಜಸ್,
ನನ್ನ ಕಣ್ಣು ಎಷ್ಟು ಚೆನ್ನಾಗಿದೆ ಒಂದು ಗೊತ್ತಾಗಬೇಕಾದ್ರೆ ಹೋಗ್ಬಿಟ್ಟು ಆ ಮೊಲಗಳಿರ್ತವೆ ಮತ್ತು ಪ್ಯಾಟ್ರಿಜಸ್ ಗೌಜಿಗ ಹಕ್ಷಿಗಳನ್ನ ಹೋಗಿ ಕೇಳಿ. ಅಂದರೆ ಇವನು ಬೇಟೆ ಆಡ್ತಿದ್ನಲ್ಲ, ಬೇಟೆ ಆಡ್ತಾ ಇದ್ದ, ಅದಕ್ಕೆ ಇವನು ಕಣ್ಣು ಎಷ್ಟು ಸೂಕ್ಷ್ಮ ಅನ್ನೋದು ಆ ಪ್ರಾಣಿಗಳನ್ನ ಹೋಗಿ ಕೇಳಿ ಗೊತ್ತಾಗತ್ತೆ ಅಂತ ಅಂದ. ಅದಕ್ಕೆ ಡೊನಾಲ್ಡ್ ಅವ್ರು ಹೇಳ್ತಾಳೆ, ಡು ಯು ಹಂಟ್? ಓ, ಬೇಟೆ ಕೂಡ ಆಡ್ತೀರಾ ನೀವು ಅಂತ ಕೇಳಿದ್ಲು. ಡಾನ್ ಗಾನ್ಸಾಲ್ ಹೇಳ್ತಾನೆ, ಐ ಡಿಡ್, ಹೌದು ನಾನು ಬೇಟೆ ಆಡ್ತಿದ್ದೆ, ಆ್ಯಂಡ್ ಇವನ್ ನಾವು, ಇವಾಗಲೂ ಕೂಡ ಬೇಟೆ ಆಡ್ತೀನಿ. ಡೊನಾಲ್ಡ್ ಅವ್ರು ಹೇಳ್ತಾನೆ, ಓ ಎಸ್ ಅಫ್ಕೋರ್ಸ್, ಪುಸ್ತಕದಲ್ಲಿರೋ ಅಕ್ಷರಗಳನ್ನೇ ಓದೋಕೆ ಆಗ್ತಾ ಇಲ್ಲ ಇವನಿಗೆ ಕನ್ನಡಕ್ಕೆ ಹಾಕ್ಕೊಂಡು, ಇರ್ಬೋದು ಬೇಟೆ ಆಡ್ತಿರ್ಬೋದು ಬಿಡಿ ಅಂತ ಅಂದು. ಡಾನ್ ಗಾನ್ಸಾಲ್ ಹೇಳ್ತಾನೆ, ಎಸ್ ಏನೋರಾ, ನಿಜವಾಗೂ ಮೇಡಮ್, ಎವ್ರಿ ಸಂಡೇ ಪ್ರತಿ ಭಾನುವಾರ ನಾನು ಏನು ಮಾಡ್ತೀನಿ ಅಂತಂದರೆ, ಐ ಟೇಕ್ ಮೈ ಗನ್ ಆ್ಯಂಡ್ ಡಾಗ್, ನನ್ನ ಗನ್ನ ಬಂದೂಕನ್ನ ತೊಗೋತೀನಿ, ನನ್ನ ನಾಯಿನ ಕರ್ಕೊಂಡ್ಬಿಟ್ಟು, ಯು ಅಂಡರ್ಸ್ಟ್ಯಾಂಡ್, ಅರ್ಥ ಆಗ್ತಾ ಇದೆನಾ, ಆ್ಯಂಡ್ ಗೋ ಟು ಒನ್ ಆಫ್ ಮೈ ಎಸ್ಟೇಟ್ ನಿಯರ್ ಅರ್ವಾಗ್ ಆ್ಯಂಡ್ ಕಿಲ್ ಟೈಮ್. ಸೊ ಭಾನುವಾರ ಏನು ಮಾಡ್ತೀನಿ, ನನ್ನ ನಾಯಿ ಗನ್ನ ತೊಗೊಂಡ್ಬಿಟ್ಟು ಬೇಟೆ ಆಡೋದಕ್ಕೆ ಐ ಗೋ ಟು ಒನ್ ಆಫ್ ಮೈ ಎಸ್ಟೇಟ್, ನಾನು ತೋಟಕ್ಕೆ ಹೋಗ್ತೀನಿ, ಎಸ್ಟೇಟ್ಗೆ ಹೋಗ್ತೀನಿ, ನಿಯರ್ ಅರ್ವಾಕ್ ಅನ್ನುವಂಥ ಅಲ್ಲೇ ಪ್ಲೇಸ್ ಅದು. ಸೊ ಮಾಡ್ರಿಡ್ ಹತ್ತಿರ ಇರ್ತಕ್ಕಂಥ ಪ್ಲೇಸ್, ಅಲ್ಲಿ ಹೋಗ್ತೀನಿ. ಆ್ಯಂಡ್ ಕಿಲ್ ಟೈಮ್, ಇಲ್ಲಿ ಕಿಲ್ ಟೈಮ್ ಅಂದರೆ ಟೈಮ್ನ ಸ್ಪೆಂಡ್ ಮಾಡ್ತೀನಿ ಅಂತ ಮೀನಿಂಗ್ ಹೇಳ್ತಾನೆ, ಅಂದರೆ ಬೇಟೆ ಆಡೋಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಡೊನಾಲ್ಡ್ ಅವರು ಹೇಳ್ತಾಳೆ, ಎಸ್ ಕಿಲ್ ಟೈಮ್, ಹೌದು ನೀವು ಟೈಮ್ನ ಕಿಲ್ ಮಾಡ್ತೀರಾ ಅಷ್ಟೇ, ದಟ್ ಈಸ್ ಆಲ್ ಯು ಕಿಲ್. ಯಾವ ಪ್ರಾಣಿಗಳಂತೂ ನಿಮಗೆ ಕಿಲ್ ಮಾಡೋಕ್ಕಾಗಲ್ಲ, ಬೇಟೆ ಆಡೋಕ್ಕಾಗಲ್ಲ, ಟೈಮ್ನ ಕಿಲ್ ಮಾಡ್ತೀರಾ ಅಷ್ಟೇ ಅಂತ ಹೇಳಿದ್ಲು. ಅವಳು ನಿಮಗೆ ಯಾವ ಪ್ರಾಣಿನೂ ಸಾಯಿಸೋಕ್ಕಾಗಲ್ಲ, ದ್ಯಾಟ್ ಓನ್ಲಿ ಯು ಕ್ಯಾನ್ ಕಿಲ್ ಟೈಮ್ ಅಂತ ಹೇಳಿದಾಗ ಇವನು ಹೇಳ್ತಾನೆ ಡಾನ್ ಗಾನ್ಸಾಲೋ, ಡು ಯು ಥಿಂಕ್ ಸೊ? ಹಾಗನ್ಸುತ್ತಾ, ನಾನು ಬೇಟೆ ಆಡೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದ್ದಾನೆ. ಐ ಕುಡ್ ಶೋ ಎ ವೈಲ್ಡ್ ಬೋರ್ಸ್ ಹೆಡ್ ಇನ್ ಮೈ ಸ್ಟಡಿ ಅಂತಂದರೆ ಒಂದು ಹಾಲ್, ಸ್ಟಡಿ ರೂಮ್ ಅಂತ ಕರಿತೀವಲ್ಲ, ಆ ಹಾಲ್ನಲ್ಲಿ ಕೆಲವರು ಪ್ರಾಣಿಗಳ ಮುಖ ತಲೆ ಎಲ್ಲ ಹಾಕ್ಕೊಂಡಿರ್ತಾರಲ್ಲ, ಇವನು ಆ ಹಾಲ್ನಲ್ಲಿ ಏನು ಮಾಡ್ಕೊಂಡಿರ್ತಾನೆ, ಒಂದು ಹಂದಿ ತಲೆನ, ಕಾಡು ಹಂದಿ ತಲೆ ಇರ್ತದಲ್ಲ ತಂದುಬಿಟ್ಟು ಹಾಕ್ಕೊಂಡಿರ್ತಾನೆ. ನಾನು ಬೇಟೆ ಆಡಲ್ಲ ಅಂತ ಅನ್ನಿಸ್ತಾ ಇದೆ ನಿಮಗೆ, ಬನ್ನಿ ನಮ್ಮ ಮನೆಗೆ ತೋರಿಸ್ತೀನಿ, ಒಂದು ಕಾಡು ಹಂದಿ ತಲೆನ ತೋರಿಸ್ತೀನಿ ಅಂತ ಹೇಳ್ದ. ಅದಕ್ಕೆ ಅವಳೇನು ಹೇಳ್ತಾಳೆ ನೋಡಿ ಡೊನಾಲ್ಡ್ ಅವರ, ಎಸ್ ಹೌದಾ, ಆ್ಯಂಡ್ ಐ ಕುಡ್ ಶೋ ಎ ಟೈಗರ್ ಸ್ಕಿನ್ ಇನ್ ಮೈ ಬೌಡಿಯರ್. ನೀನು ಹಂದಿ ತಲೆ ತೋರಿಸ್ಬಿಟ್ಟು ಇದು ನಾನೇ ಬೇಟೆ ಆಡಿದ್ದೀನಿ ಅಂತ ಹೇಳೋದಾದರೆ ನಮ್ಮ ಮನೆಗೆ ಬಾ, ನಾನಿರ್ತಕ್ಕಂಥ ರೂಮಲ್ಲಿ ನಿಂಗೆ ಏನು ತೋರಿಸ್ತೀನಿ ಅಂದರೆ ಟೈಗರ್ ಸ್ಕಿನ್, ಹುಲಿ ಚರ್ಮ ಇದೆ, ಅದರ ಅರ್ಥ ಏನು, ನಾನು ಹುಲಿ ಬೇಟೆ ಆಡಿದ್ದೀನಿ ಅಂತನಾ? ವಾಟ್ ಡಸ್ ದ್ಯಾಟ್ ಪ್ರೂವ್? ನಿನ್ನ ಹತ್ರ ಹಂದಿ ತಲೆ ಇದ್ದರೆ ನೀನು ಬೇಟೆ ಆಡ್ತೀನಿ ಅನ್ನೋದಾದರೆ, ನನ್ನ ರೂಮಲ್ಲಿ ಹುಲಿ ಚರ್ಮ ಇದೆ, ಅದರ ಅರ್ಥ ಏನು, ನಾನು ಹುಲಿ ಬೇಟೆ ಆಡಿದ್ದೀನಿ ಅಂತನಾ? ಅವಳು ಮಾತಾಡೋ ಮಾತು ಎಷ್ಟು ಎಕ್ಸ್ಪರ್ಟ್ ಇದ್ಲು ಅಂತಂದರೆ ಅವಳಿಗೆ ಉತ್ತರ ಕೊಡೋದಕ್ಕೆ ಇವನಿಗೆ ಆಗ್ತಾ ಇರಲಿಲ್ಲ. ಅವಾಗ ಡಾನ್ ಗಾನ್ಸಾಲೋ ಏನು ಮಾಡ್ತಾನೆ ನೋಡಿ, ವೆರಿ ವೆಲ್ ಸೆನೋರಾ, ಆಯ್ತು ಬಿಡಿ ಮೇಡಮ್, ಪ್ಲೀಸ್ ಅಲೋ ಮೀ ಟು ರೀಡ್, ಎನಫ್ ಕಾನ್ವರ್ಸೇಷನ್, ದಯವಿಟ್ಟು ನನಗೆ ಓದಕ್ಕೆ ಬಿಡಿ, ಮಾತಾಡಿದ್ದು ಸಾಕು ಅಂತ ಹೇಳ್ತಾನೆ. ಅವಾಗ ಡೊನಾಲ್ಡ್ ಅವರು ಹೇಳ್ತಾಳೆ, ವೆಲ್ ಯು ಸಬ್ಸೈಡ್ ದೆನ್, ಆಯಿತು ಓದಬೇಕಾ, ಸುಮ್ಮನಾಗು ನೀನೇನೆ, ಮೊದಲು ನೀನು ಸುಮ್ಮನಾಗು ಅಂತ ಹೇಳಿದ್ಲು. ಡಾನ್ ಗಾನ್ಸಾಲೋ ಹೇಳ್ತಾನೆ, ಬಟ್ ಫಸ್ಟ್ ಐ ಶಾಲ್ ಟೇಕ್ ಎ ಪಿಂಚ್ ಆಫ್ ಸ್ನಫ್. ಓದೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಪಿಂಚ್ ಆಫ್ ಸ್ನಫ್, ನೆನ್ಪಿಟ್ಕೊಳ್ಳಿ ಇದನ್ನು, ಇದು 1 ಮಾರ್ಕ್ಸ್ಗೆ ನಿಮ್ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹೇಗೆ ಕೇಳ್ತಾರೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಸ್ನಫ್ ಅಂತಂದರೆ ನಶ್ಯ. ಕೆಲವು ವಯಸ್ಸಾಗಿರೋ ಮುದುಕರು ಏನು ಮಾಡ್ತಾರೆ, ನಶ್ಯ ಡಬ್ಬಿ ಇಟ್ಕೊಂಡಿರ್ತಾರೆ, ಅವಾಗ ಮೂಗಿಗೆ ಏರಿಸ್ತಾ ಇರ್ತಾರೆ, ಏರಿಸ್ಕೊಂಡು ಸೀನ್ತಾ ಇರ್ತಾರೆ, ಅದಕ್ಕೆ ಸ್ನಫ್ ಅಂತ ಕರೀತಾರೆ. ಇವನು ಓದೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತಾರೆ, ಬಟ್ ಫಸ್ಟ್ ಐ ಶಾಲ್ ಟೇಕ್ ಎ ಪಿಂಚ್ ಆಫ್ ಸ್ನಫ್. ಪಿಂಚ್ ಅಂತಂದರೆ ಒಂದು ಚಿಟಿಕೆ, 2 ಬೆಳ್ಳಲ್ಲಿ ಹಿಡ್ಕೊಂಡ್ಬಿಟ್ಟು ನಶ್ಯ ಏರಿಸ್ಕೋಬೇಕು. ಟೇಕ್ ಔಟ್ ಸ್ನಫ್ ಬಾಕ್ಸ್, ಜೋಬ್ನಿಂದ ಆ ನಶ್ಯ ಡಬ್ಬಿನ ತೆಗಿತಾನೆ. ವಿಲ್ ಯು ಹ್ಯಾವ್ ಸಮ್, ನಿಮಗೂ ಸ್ವಲ್ಪ ಬೇಕಾ ಅಂತ ಡೊನಾಲ್ಡ್ ಅವರ ಕೇಳ್ತಾನೆ. ಆಫರ್ಸ್ ಬಾಕ್ಸ್ ಟು ಡೊನಾಲ್ಡ್ ಅವರ, ಆ ಬಾಕ್ಸ್ನ ನಶ್ಯ ಡಬ್ಬಿ ತೆಗೆದ್ಬಿಟ್ಟು ತೊಗೋತೀರಾ ಅಂತ ಕೇಳಿದೆ ಡೊನಾಲ್ಡ್ ಅವರಿಗೆ. ಅದಕ್ಕೆ ಡೊನಾಲ್ಡ್ ಅವರು ಹೇಳ್ತಾಳೆ, ಇಫ್ ಇಟ್ ಈಸ್ ಗುಡ್, ಚೆನ್ನಾಗಿದ್ರೆ ತೊಗೋತೀನಿ ನಾನು ಅಂತ ಹೇಳಿದ್ಲು. ಅದಕ್ಕೆ ಡಾನ್ ಗಾನ್ಸಾಲೋ ಹೇಳ್ತಾನೆ, ಇಟ್ ಈಸ್ ಆಫ್ ದ ಫೈನೆಸ್ಟ್, ತುಂಬ ಬೆಸ್ಟ್ ಕಂಪ್ನಿ ಇದು, ತುಂಬ ಫೈನ್ ಆಗಿರ್ತಕ್ಕಂಥ, ಯು ವಿಲ್ ಲೈಕ್ ಇಟ್, ನೋಡಿ ಬೇಕಾದ್ರೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಡೊನಾಲ್ಡ್ ಅವರು ಹೇಳ್ತಾಳೆ, ಟೇಕಿಂಗ್ ಪಿಂಚ್ ಆಫ್ ಸ್ನಫ್, 1-2 ಚಿಟಿಕೆ ಅಷ್ಟು ಆ ಸ್ನಫ್ನ ತಗೋತಾಳೆ ನಶ್ಯನ. ಇಟ್ ಕ್ಲಿಯರ್ಸ್ ಮೈ ಹೆಡ್, ಆ್ಯಕ್ಚುಲಿ ಈ ನಶ್ಯನ ಏರಿಸಿದ್ರೆ ನಂಗೆ ತಲೆ ಸ್ವಲ್ಪ ಹಗುರಾಗುತ್ತೆ, ಸಮಾಧಾನ ಅನಿಸುತ್ತೆ. ಅದಕ್ಕೆ ಡಾನ್ ಗಾನ್ಸಾಲೋ ಹೇಳ್ತಾನೆ, ಆ್ಯಂಡ್ ಮೈನ್, ನಂದು ಅಷ್ಟೇ, ಆ ನಶ್ಯ ಏರಿಸ್ಬಿಟ್ರೆ ಸಾಕು, ಏನೋ ಒಂಥರ ಸಮಾಧಾನ ಆಗುತ್ತೆ ಅಂತ ಹೇಳ್ತಾನೆ. ಆ ಡಾನ್ ಗಾನ್ಸಾಲೋ ಕೊಟ್ಟಿರೋಂಥ ಆ ಸ್ನಫ್ ಏನಿತ್ತು, ನಶ್ಯನ ಕೈಗೆ ತೊಗೊಂಡ್ಬಿಟ್ಟು ಇವಳು ಕೇಳ್ತಾಳೆ, ಡು ಯು ಸ್ನೀಸ್? ಸ್ನೀಸ್ ಅಂದರೆ ಸೀನೋದು, ಆ ನಶ್ಯ ಹಾಕ್ಕೊಂಡ್ಮೇಲೆ ಸೀನ್ತೀರಾ ಅಂತ ಕೇಳಿದ್ದು. ಅದಕ್ಕೆ ಡಾನ್ ಗಾನ್ಸಾಲೋ ಹೇಳ್ತಾನೆ, ಎಸ್ ಸೆನೋರಾ, 3 ಟೈಮ್ಸ್, ಹೌದು ಮೇಡಮ್ 3 ಸಾರಿ ಸೀನ್ತೀನಿ ನಾನು. ಅದಕ್ಕೆ ಡೊನಾಲ್ಡ್ ಅವರು ಹೇಳ್ತಾಳೆ, ಆ್ಯಂಡ್ ಸೊ ಡು ಐ, ನಾನು ಅಷ್ಟೇ 3 ಸರಿನೇ ಸೀನೋದು. ವಾಟ್ ಎ ಕೋ ಇನ್ಸಿಡೆನ್ಸ್, ಎಂಥ ಕಾಕತಾಳಿಯಲ್ಲ, ಇಬ್ಬರು ಸೇಮ್, ನಿಮಗೂ 3 ಸೀನ್ ಬರುತ್ತೆ, ನನಗೂ ಸೀನ್ ಬರ್ತದೆ. ಆಫ್ಟರ್ ಟೇಕಿಂಗ್ ದ ಸ್ನಫ್, ಅಷ್ಟು ಹೇಳ್ಬಿಟ್ಟು ಇಬ್ಬರು ನಶ್ಯನ ಏರಿಸ್ತಾರೆ. ದೇ ಅವೇಟ್ ಆ್ಯಂಡ್ ಸ್ನೀಸಸ್, ವೇಟ್ ಮಾಡಿ, ನಿಮಗೆ ಸೀನ್ ಬಂದಾಗ ಗೊತ್ತು ಹೆಂಗೆ ವೇಟ್ ಮಾಡ್ತಾ ಇರ್ತಾರ, ಹಾಗೆ ವೇಟ್ ಮಾಡಿ
ಸೀನ್ತಾರೆ. ಬೋತ್ ಆ್ಯಂಕ್ಸಿಯಸ್ಲಿ ವೇಟ್ ಮಾಡಿ ಸೀನ್ತಾರೆ. ಆ್ಯಂಡ್ ಸ್ನೀಸಸ್ ಆಲ್ಟರ್ನೇಟಿವ್ಲಿ 3 times ಈಚ್. ಒಬ್ಬರಾದ್ಮೇಲೆ ಮತ್ತೊಬ್ಬರು ಸೀನ್ 3 ಸಾರಿ ಸೀನ್ತಾರೆ. ಅವಾಗ ಸೀನ್ ಆದಮೇಲೆ ಡಾನ್ ಗೊನ್ಸಾಲೋ ಹೇಳ್ತಾನೆ, ದೇರ್ ಐ ಫೀಲ್ ಬೆಟರ್. ಇವಾಗ ನನಗೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ ಡಾನ್ ಗೊನ್ಸಾಲೋ. ಅವಾಗ ಡೋನಾಲ್ ಅವರು ಹೇಳ್ತಾಳೆ, ಸೊ ಡು ಐ, ನನಗೂ ಅಷ್ಟೇ ಇವಾಗ ಏನೋ ಒಂಥರ ಅನಿಸುತ್ತೆ. ಅಸೈಡ್ ಅಂತ ಇದೆ ಬ್ರ್ಯಾಕೆಟಲ್ಲಿ, ಅಂದರೆ ಅವ್ನಿಗೆ ಹೇಳಲ್ಲ ಈ ಮಾತುಗಳನ್ನ, ಸೈಡಲ್ಲಿ ಹೇಳ್ತಾಳೆ. ಏನಂತ ಹೇಳ್ತಾಳೆ, ದ ಸ್ನಫ್ ಹ್ಯಾಸ್ ಮೇಡ್ ಪೀಸ್ ಬಿಟ್ವೀನ್ ಅಸ್. ದ ಸ್ನಫ್, ಆ ನಶನೇ ನಮ್ಮಿಬ್ಬರ ಮಧ್ಯಕ್ಕೆ ಏನೋ ಒಂಥರ ಶಾಂತಿ ಸ್ಥಾಪನೆ ಮಾಡಿತು. ಈ ಪ್ರಶ್ನೆನ ನಿಮಗೆ 1 ಮಾರ್ಕ್ಸ್ ಕೇಳ್ತಾರೆ. ವಾಟ್ ಮೇಡ್ ಪೀಸ್ ಬಿಟ್ವೀನ್ ಡಾನ್ ಗೊನ್ಸಾಲೋ ಆ್ಯಂಡ್ ಡೋನಾಲೋರಾ ಅಂತ ಪ್ರಶ್ನೆ ಬಂದರೆ ಎ ಪಿಂಚ್ ಆಫ್ ಸ್ನಫ್ ಅನ್ನುವಂಥ ಆನ್ಸರ್ನ ಬರಿಬೇಕು. ಎ ಸ್ನಫ್ ಹ್ಯಾಸ್ ಮೇಡ್ ಪೀಸ್ ಬಿಟ್ವೀನ್ ಅಸ್, ನಮ್ಮಿಬ್ಬರ ಮಧ್ಯಕ್ಕೆ ಶಾಂತಿ ಸ್ಥಾಪನೆ ಮಾಡಿತು ಈ ನಶನೇ. ಇಲ್ಲಾಂದರೆ ಇಲ್ಲಿವರೆಗೆ ಹಾವು ಮುಂಗ್ಸಿ ಥರ ಕಿತ್ತಾಡ್ತಿದ್ರು. ಅವ್ನು ಏನಾರು ಹೇಳಿದರೆ ಇವಳು ಕಿಂಡಲ್ ಮಾಡ್ತಾಯಿದ್ರು, ಇವಳು ಏನಾರು ಹೇಳಿದರೆ ಅವ್ನು ರ್ಯಾಶ್ ಆಗಿ ಮಾತಾಡ್ತಾ ಇದ್ದ. ಈಗ ಸ್ನಫ್ಪಿಂದ ಏನಾಯಿತು ಅಂದರೆ, ಈ ನಶದಿಂದ ಏನಾಯಿತು, ಇಬ್ಬರ ಮಧ್ಯಕ್ಕೆ ಇರ್ತಕ್ಕಂಥ ವೈಮನಸ್ಸು ಕಡಿಮೆ ಆಗುತ್ತೆ. ಇಲ್ಲಿವರೆಗೆ ಡೈಲಾಗ್ಗಳನ್ನ ನೀವು ಕೇಳ್ಕೊಂಬಂದ್ರಿ, ಇನ್ನು ಮುಂದೆ ಅವ್ರ ಮಧ್ಯಕ್ಕೆ ಡೈಲಾಗಲ್ಲಿ ಏನು ಬದಲಾವಣೆ ಆಗ್ತಾ ಹೋಗುತ್ತೆ ಅನ್ನೋದನ್ನು ನೀವು ಗಮನಿಸ್ತಾ ಹೋಗ್ಬೇಕು. ಇವಾಗ ಡಾನ್ ಗೊನ್ಸಾಲೋ ಹೇಳ್ತಾನೆ, ಯು ವಿಲ್ ಎಕ್ಸ್ಕ್ಯೂಸ್ ಮೀ ಇಫ್ ಐ ರೀಡ್ ಅಲೌಡ್. ನಾನು ಸ್ವಲ್ಪ ಜೋರಾಗಿ ಓದಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾನೆ. ಅದಕ್ಕೆ ಡೋನಾಲೋರಾ ಹೇಳ್ತಾಳೆ, ರೀಡ್ ಆ್ಯಸ್ ಲೌಡ್ ಯು ಪ್ಲೀಸ್. ನಿನಗೆ ಎಷ್ಟು ಜೋರಾಗಿ ಓದಾಗತ್ತೆ ಅಷ್ಟು ಜೋರಾಗಿ ಓದಿ, ಪರವಾಗಿಲ್ಲ. ಯು ವಿಲ್ ನಾಟ್ ಡಿಸ್ಟರ್ಬ್ ಮೀ, ನನಗೇನೂ ಡಿಸ್ಟರ್ಬ್ ಇಲ್ಲ, ಓದಿ. ನಿಮ್ಗೆ ಹೆಂಗೆ ಎಷ್ಟು ಬೇಕಾಗುತ್ತೆ, ಎಷ್ಟು ಜೋರಾಗಿ ಓದಬೇಕೋ ಅಷ್ಟು ಜೋರಾಗಿ ಓದಿ ಅಂತ ಹೇಳಿದ್ಲು. ಡಾನ್ ಗೊನ್ಸಾಲೋ ಕೈಯಲ್ಲಿ ಬುಕ್ ಹಿಡ್ಕೊಂಡು ಇವಾಗ ಓದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಲ್ ಲವ್ ಈಸ್ ಸ್ಯಾಡ್ ಬಟ್ ಸ್ಯಾಡ್ ಆ್ಯಸ್ ಇಟ್ ಈಸ್ ದ ಬೆಸ್ಟ್ ಥಿಂಗ್ ದಟ್ ವಿ ನೋ. ಈ ಲೈನ್ಗಳು ಆ ಡಾನ್ ಗೊನ್ಸಾಲೋ ಓದ್ತಾ ಇದ್ನಲ್ಲ, ಆ ಪುಸ್ತಕದಲ್ಲಿರ್ತಕ್ಕಂಥ ಕವಿತೆಯ ಲೈನ್ಗಳು. ಅಲ್ಲಿ ಈ ಪೊಯಮನ್ನು ಅವನು ಈ ಥರ ಓದ್ತಾ ಇದ್ದ. ದಟ್ ಈಸ್ ಬಾಸ್ ಕ್ಯಾಂಪ್ ಅಮೋರ್, ಅಂದರೆ ಈ ಕ್ಯಾಂಪ್ ಅಮೋರ್ ಅಂದರೆ ಸ್ಪ್ಯಾನಿಷ್ ಕವಿ. ಅವನು ಬರೆದಿರ್ತಕ್ಕಂಥ ಹಾಡು ಅಂತ ಹೇಳಿದೆ 2 ಲೈನ್ ಓದ್ಬಿಟ್ಟು. ಅವಾಗ ಡೋನಾಲೋರಾ ಹಾಂ ಹೌದು ಅಂತ ಹೇಳಿದರು. ನೆಕ್ಸ್ಟ್ ಡಾನ್ ಗೊನ್ಸಾಲೋ ಕಂಟಿನ್ಯೂ ಮಾಡ್ತಾನೆ ಓದೋದಕ್ಕೆ ರೀಡಿಂಗ್. ದ ಡಾಟರ್ಸ್ ಆಫ್ ದ ಮದರ್ಸ್ ಐ ಒನ್ಸ್ ಲವ್ಡ್ kiss me now as they would a graven image. Those lines I take it are in a humorous vein. ಎಷ್ಟೊಂದು ತಮಾಷೆ ಆಗಿದಾವೆ, ಹ್ಯೂಮರ್ ಅಂತ ತಮಾಷೆ. ಈ ಲೈನ್ಗಳು ಎಷ್ಟೊಂದು ತಮಾಷೆ ಆಗಿದಾವಲ್ಲ ಅಂತಾನೆ. ಅದಕ್ಕೆ ಡೋನಾಲ್ ಅವರ ಲಾಪಿಂಗ್, ನಗ್ತಾ ಹೇಳ್ತಾಳೆ, ಐ ಟೇಕ್ ದೆಮ್ ಸೋ ಟು. ನನಗೂ ಕೂಡ ಅದು ಓದ್ಬಿಟ್ರೆ ತುಂಬ ತಮಾಷೆ ಅನಿಸುತ್ತೆ ಅಂತ ಹೇಳ್ತಾಳೆ. ಇಬ್ಬರು ನಶ ತಗೊಂಡ್ಮೇಲೆ ಅವ್ರ ಮಾತಿನ ವರಸೆನಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾ ಹೋಗುತ್ತೆ. ಡಾನ್ ಗೊನ್ಸಾಲೋ ಹೇಳ್ತಾನೆ, ದೇರ್ ಆರ್ ಸಮ್ ಬ್ಯೂಟಿಫುಲ್ ಪೋಯಮ್ಸ್ ಇನ್ ದಿಸ್ ಬುಕ್. ಈ ಪುಸ್ತಕದಲ್ಲಿ ಸುಮಾರು ಸುಂದರವಾಗಿರ್ತಕ್ಕಂಥ ಕವಿತೆಗಳಿದಾವೆ. ಹಿಯರ್ ಈಗ ಮತ್ತೊಂದು ಕವಿತೆ ಹೇಳ್ತಾ ಇದ್ದಾನೆ. 20 years pass he returns. ಈ ಕವಿತೆನ ಓದ್ತಾ ಇದ್ದಾನೆ. ಅದ್ರ ಬಗ್ಗೆ ಮೀನಿಂಗ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಆ ಕವಿತೆನ ಓದೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನು ಕನ್ನಡಕ್ಕೆ ಹಾಕ್ಕೊಂಡು ಗ್ಲಾಸ್ ತಗೊಂಡು ಓದೋದನ್ನು ನೋಡಿಬಿಟ್ಟು ಇವಳಿಗೆ ಒಂಥರ ಅನ್ಸುತ್ತೆ, ಏನು ಕಷ್ಟಪಟ್ಟು ಹಿಂಗೆ ಓದ್ತಾ ಇದ್ದಾನಲ್ಲ, ಇವನು ಇಷ್ಟೊಂದು ಕಷ್ಟಪಟ್ಟು ಓದಬೇಕಾ ಅಂತ ಅನಿಸ್ಬಿಟ್ಟು ಡೋನಾಲೋರಾ ಹೇಳ್ತಾಳೆ, ಯು ಕೆನಾಟ್ ಇಮ್ಯಾಜಿನ್ ಹೌ ಇಟ್ ಅಫೆಕ್ಟ್ಸ್ ಮೀ ಟು ಸಿ ಯು ರೀಡಿಂಗ್ ವಿತ್ ಆಲ್ ದೋಸ್ ಗ್ಲಾಸಸ್. ನೀನು ಆ ಕನ್ನಡಕ, ಈ ಬೂತ್ ಕನ್ನಡಗಳನ್ನು ಕಷ್ಟಪಟ್ಟು ಓದೋದು ನೋಡಿಬಿಟ್ರೆ ನನಗೆ ನೋಡೋಕ್ಕೆ ಒಂಥರ ಅನ್ನಿಸ್ತಾ ಇದೆ ಅಂತ ಅಂದ್ಲು. ಅದಕ್ಕೆ ಡಾನ್ ಗೊನ್ಸಾಲೋ ಹೇಳ್ತಾನೆ, ಕ್ಯಾನ್ ಯು ರೀಡ್ ವಿತೌಟ್ ಎನಿ. ನಿನಗೆ ಹಾಗಾದರೆ ಕನ್ನಡಕ ಇಲ್ದೇ ಈ ಗ್ಲಾಸ್ ಇಲ್ದೇ ಓದೋಕ್ಕಾಗತ್ತಾ ಅಂತ ಕೇಳ್ದ. ಅದಕ್ಕೆ ಡೋನಾಲ್ ಅವರು ಹೇಳ್ತಾಳೆ, ಸರ್ಟನ್ಲಿ, ಖಂಡಿತವಾಗಿ ಓದ್ತೀನಿ ನಾನು ಅಂತಂದ್ಲು. ಅದಕ್ಕೆ ಡಾನ್ ಗೊನ್ಸಾಲೋ ಹೇಳ್ತಾನೆ, ಅಟ್ ಯುವರ್ ಏಜ್, ಈ ವಯಸ್ಸಲ್ಲಿ ಕನ್ನಡಕ ಇಲ್ಲದೆ ಓದೋಕ್ಕಾಗತ್ತಾ? ಯು ಆರ್ ಜಸ್ಟಿಂಗ್, ತಮಾಷೆ ಮಾಡ್ತಾ ಇದ್ದೀರ ಅಷ್ಟೇ ನೀವು, ಕನ್ನಡಕ ಇಲ್ಲದೆ ಹೆಂಗೆ ಓದೋಕ್ಕಾಗತ್ತೆ ಈ ವಯಸ್ಸಲ್ಲಿ ಅಂತಂದ. ಅದಕ್ಕೆ ಡೋನಾಲ್ ಅವರು ಹೇಳ್ತಾರೆ, ಪಾಸ್ ಮಿ ದ ಬುಕ್ ದೆನ್, ಕೊಡಿ ಪುಸ್ತಕ ಓದಿ ತೋರಿಸ್ತೀನಿ ನಾನು ಹಾಗಾದರೆ ಅಂತ. ಕೊಡಿ ಇಲ್ಲಿ ಬುಕ್ ಅಂತ ಕೇಳಿದ್ಲು. ಟೇಕ್ಸ್ ಬುಕ್ ಆ್ಯಂಡ್ ರೀಡ್ಸ್ ಅಲೌಡ್. ಅವನ ಕೈಲಿರೋ ಪುಸ್ತಕನ ತೊಗೊಂಡ್ಬಿಟ್ಟು ಜೋರಾಗಿನೇ ಓದಿದ್ಲು. 20 years pass he returns and each beholding the others exclaims, can it be that this is he? Heavens, is it she? ಈ ಲೈನ್ ಮೀನಿಂಗ್ಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಇದು ಆ ಪುಸ್ತಕದಲ್ಲಿರ್ತಕ್ಕಂಥ ಪೋಯಮನ್ನು ಡೋನಾಲೋರಾ ಓದಿದ್ಲು. ಇವನು ಆ ಲೈನ್ಗಳನ್ನ ಓದೋದಕ್ಕೆ ಬರೀ ಕನ್ನಡಕದಿಂದ ಓದೋಕೆ ಆಗ್ತಾ ಇರಲಿಲ್ಲ. ಬಟ್ಟು ಇವಳು ಏನು ಇಲ್ಲದೇ ಓದಿದ್ದನ್ನು ನೋಡಿಬಿಟ್ಟು ಅವ್ನಿಗೆ ಒಂಥರ ಆಶ್ಚರ್ಯ ಅನಿಸ್ತು. ಡೋನಾಲೋರಾ ರಿಟರ್ನ್ಸ್ ದ ಬುಕ್ ಟು ಡಾನ್ ಗೊನ್ಸಾಲೋ. ಅಷ್ಟು ಓದ್ಬಿಟ್ಟು ಆ ಪುಸ್ತಕನ ವಾಪಸ್ ಅವನ ಕೈಗೆ ಕೊಟ್ಬಿಟ್ಲು. ಅವಾಗ ಡಾನ್ ಗೊನ್ಸಾಲೋ ಹೇಳ್ತಾನೆ, ಇನ್ ಡೀಡ್ ಐ ಎನ್ವಿ ಯುವರ್ ವಂಡರ್ಫುಲ್ ಐ ಸೈಟ್. ಇಷ್ಟು ವಯಸ್ಸಾದ್ರೂ ನಿಮ್ಮ ಕಣ್ಣಿಷ್ಟು ಚೆನ್ನಾಗಿ ಕಾಣ್ತಾವಲ್ಲ, ಅದು ಎಷ್ಟು ನೀಟಾಗಿ ಓದ್ಬಿಟ್ರಿ, ನಿಮ್ಮ ದೃಷ್ಟಿ ನೋಡಿಬಿಟ್ರೆ ನನಗೆ ಒಂಥರ ಹೊಟ್ಟೆ ಉರಿ ಬರ್ತದೆ ಅಂತಂದ. ಅವಾಗ ಡೋನಾಲ್ ಅವರ ಅಸೈಡ್ ಅಂತಂದರೆ ಪಕ್ಕದಲ್ಲಿ ಅವನಿಗೆ ಡಾನ್ ಗೊನ್ಸಾಲೋ ಹೇಳ್ತಾ ಇಲ್ಲ, ಸೈಡಲ್ಲಿ ಹೇಳ್ತಾ ಇರೋದು. ಐ ನೋ ಎವ್ರಿ ವರ್ಡ್ ಬೈ ಹಾರ್ಟ್
ನಿಜವಾಗಿ ಅವಳು ಹೇಗೆ ಓದಿದ್ಲು ಅಂತಂದರೆ ಅವಳಿಗೂ ಕೂಡ ಕಣ್ಣು ಅಷ್ಟೊಂದು ಸರಿಯಾಗಿ ಕಾಣಿಸ್ತಾ ಇಲ್ಲ, ಅವಳೇ ನೋಡ್ಕೊಂಡು ಓದಿರಲಿಲ್ಲ. ಬಟ್ ಆ ಓದ್ತಾ ಇದ್ದಲ್ಲ ಆ ಹಾಡು, ಆ ಕವಿತೆ ಇವಳಿಗೆ ಕಂಠಪಾಠ ಬರ್ತಾಯಿತ್ತು ಬೈ ಹಾರ್ಟ್. ಸೊ ಇವಳು ಓದ್ದವ್ರ ಥರ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ಕೊಂಡು ಬುಕ್ ಇಟ್ಕೊಂಡು ಆ ಹಾಡನ್ನ, ಆ ಲೈನ್ಗಳನ್ನ ಹೇಳಿರ್ತಾಳೆ ಅಷ್ಟೇ. ಬಟ್ ಅದನ್ನು ಡಾನ್ ಗೊನ್ಸಾಲೋ ಹೇಳ್ತಾನೆ, ಓ ನಿಜವಾಗಿ ಇವಳು ಓದ್ತಾಳೆ, ಇವಳು ಕಣ್ಣು ಚೆನ್ನಾಗಿದ್ದಾವೆ ಅಂತ ಅಂದ್ಕೊಂಡ. ಅವಾಗ ಡಾನ್ ಗೊನ್ಸಾಲೋ ಹೇಳ್ತಾನೆ, ಐ ಆಮ್ ವೆರಿ ಫಾಂಡ್ ಆಫ್ ಗುಡ್ ವರ್ಸಸ್. ನನಗೆ ಈ ಸುಂದರವಾಗಿರ್ತಕ್ಕಂಥ ಒಳ್ಳೆ ಕವಿತೆಗಳು ಅಂತಂದರೆ ತುಂಬ ಇಷ್ಟ, ವೆರಿ ಫಾಂಡ್. ಐ ಇವನ್ ಕಂಪೋಸ್ ಸಮ್ ಇನ್ ಮೈ ಯೂತ್. ನಾನು ಕೂಡ ಹೆಂಗಾಗಿದ್ದಾಗ ಇಂಥ ಕವಿತೆಗಳನ್ನ, ಸುಮಾರು ಕವಿತೆಗಳನ್ನ ಬರೆದಿದ್ದೆ ಅಂತ ಹೇಳ್ತಾನೆ. ಅವಾಗ ಡೋನಾಲ್ಡ್ ಅವರು ಹೇಳ್ತಾಳೆ, ಗುಡ್ ಒನ್ಸ್, ಚೆನ್ನಾಗಿದ್ವಾ, ಚೆನ್ನಾಗಿರೋನೇ ಬರೆದಿದ್ರಾ ಅಂತ ಕೇಳಿದ್ಲು. ಅದಕ್ಕೆ ಡಾನ್ ಗೊನ್ಸಾಲೋ ಹೇಳ್ತಾನೆ, ಆಫ್ ಆಲ್ ಕೈಂಡ್ಸ್, ಎಲ್ಲ ವಿಧವಾಗಿರ್ತಕ್ಕಂಥ ಕವಿತೆಗಳನ್ನ ನಾನು ಬರೆದಿದ್ದೆ. ಐ ವಾಸ್ ಎ ಗ್ರೇಟ್ ಫ್ರೆಂಡ್ ಆಫ್ ಎಸ್ಪ್ರೊನ್ಸೆಡಾ, ಜೋರಿಲ್ಲಾ, ಬೇಕರ್ ಆ್ಯಂಡ್ ಅದರ್ಸ್. ಇವರೆಲ್ಲ ಆ ಸ್ಪ್ಯಾನಿಷ್ ಕವಿಗಳು, ಪೋಯೆಟ್ಸ್, ಅವ್ರ ಹೆಸರು ಹೇಳ್ತಾ ಇದ್ದಾನೆ, ಅವರೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ ಕವಿಗಳು. ಆ್ಯಂಡ್ ಅದರ್ಸ್, ಐ ಫಸ್ಟ್ ಮೆಟ್ ಜೋರಿಲ್ಲಾ ಇನ್ ಅಮೇರಿಕಾ. ಜೋರಿಲ್ಲಾ ಈ ಕವಿನ ನಾನು ಫಸ್ಟು ಅಮೇರಿಕಾದಲ್ಲಿ ಭೇಟಿಯಾಗಿದ್ದೆ ಅಂತ ಹೇಳ್ದ. ಅದಕ್ಕೆ ಡೋನಾಲ್ಡ್ ಅವರ ಹೇಳ್ತಾಳೆ, ವೈ ಹ್ಯಾವ್ ಯು ಬೀನ್ ಇನ್ ಅಮೇರಿಕಾ? ಅಮೇರಿಕಕ್ಕೂ ಹೋಗಿದ್ರ ನೀವು ಅಂತ ಕೇಳಿದ್ಲು. ಅದಕ್ಕೆ ಡಾನ್ ಗೊನ್ಸಾಲೋ ಹೇಳ್ತಾನೆ, ಸೆವರಲ್ ಟೈಮ್ಸ್, ಸುಮಾರು ಸರಿ ಹೋಗಿದ್ದೆ ನಾನು ಅಮೇರಿಕಾಗೆ. ದ ಫಸ್ಟ್ ಟೈಮ್ ಐ ವೆಂಟ್ ಐ ವಾಸ್ ಓನ್ಲಿ 6 years old. ಫಸ್ಟ್ ಟೈಮ್ ನಾನು ಅಮೇರಿಕಾಗೆ ಹೋದಾಗ ನಾನು ಬರೀ 6 ವರ್ಷದವನಿದ್ದೆ, ಆವಾಗಲೇ ನಾನು ಅಮೇರಿಕಕ್ಕೆ ಹೋಗಿದ್ದೆ ಅಂತ ಹೇಳ್ತಾನೆ. ಅವನು ಅಷ್ಟು ಚಿಕ್ಕವನಾಗಿದ್ದಾಗೆ ಅಮೇರಿಕಕ್ಕೆ ಹೋಗಿದ್ದ ಅಂತ ಕೇಳಿದಾಗ ಡೊನಾಲ್ಡ್ ಅವರ ಹೆಂಗೆ ಕಿಂಡಲ್ ಮಾಡ್ತಾರೆ ನೋಡಿ. ಯು ಮಸ್ಟ್ ಹ್ಯಾವ್ ಗಾನ್ ವಿತ್ ಕೊಲಂಬಸ್. ಅಷ್ಟು ಚಿಕ್ಕ ವಯಸ್ಸಲ್ಲಿ ಹೋಗಿದ್ರಿ ಅಂತಂದ್ರೆ ಮೋಸ್ಟ್ಲಿ ನೀವು ಕೊಲಂಬಸ್ನ ಜೊತೆಗೆ ಹೋಗಿರ್ಬೋದು. ಇನ್ ಒನ್ ಆಫ್ ಹಿಸ್ ಕ್ಯಾರವೆಲ್ಸ್ ಅಂತಂದರೆ ವೋಯೇಜ್, ಆ ಸಮುದ್ರದಲ್ಲಿ ಯಾನ ಹಡಗು ತೊಗೊಂಡು ಯಾನ ಮಾಡ್ತಿದ್ದಲ್ಲ ಕೊಲಂಬಸ್, ಅವನ ಜೊತೆ ಹೋಗಿದ್ರು. ಅಂದರೆ ಅಷ್ಟೊಂದು ವಯಸ್ಸಾಗಿದೆ ಅಂತ ಹೇಳೋದಕ್ಕೆ ಈ ಥರ ಹೇಳ್ತಾ ಇದ್ದಾಳೆ. ಡಾನ್ ಗೊನ್ಸಾಲೋ ಲಾಫಿಂಗ್, ನಗ್ತಾ ಅವಳಿಗೆ ರಿಪ್ಲೈ ಮಾಡ್ತಾನೆ, ನಾಟ್ ಕ್ವೈಟ್ ಆ್ಯಸ್ ಬ್ಯಾಡ್ ಆ್ಯಸ್ ದ್ಯಾಟ್. ಅಷ್ಟೊಂದೇನು ಕೆಟ್ಟದಾಗಿಲ್ಲ. ಐ ಆಮ್ ಓಲ್ಡ್, ಐ ಅಡ್ಮಿಟ್, ನನಗೆ ವಯಸ್ಸಾಗಿದೆ, ನಾನು ಒಪ್ಕೊಳ್ತೀನಿ. ಬಟ್ ಐ ಡಿಡ್ ನಾಟ್ ನೋ ಫರ್ಡಿನ್ಯಾಂಡ್ ಆ್ಯಂಡ್ ಇಸ್ಬೆಲ್. ಅಷ್ಟು ವಯಸ್ಸಾಗಿದೆ ಅಂತಂದರೆ ನನಗೇನು ಫರ್ಡಿನ್ಯಾಂಡ್ ಆ್ಯಂಡ್ ಇಸ್ಬೆಲ್ಲ ಗೊತ್ತಿಲ್ಲ. ಈ ಫರ್ಡಿನ್ಯಾಂಡ್ ಆ್ಯಂಡ್ ಇಸ್ಬೆಲ್ಲ ಅಂದರೆ ಯಾರು ಅಂತಂದರೆ ಸ್ಪೇನ್ ದೇಶದ ರಾಜ ಮತ್ತು ರಾಣಿಯವರು. ಇವರು ಕೊಲಂಬಸ್ಗೆ ಸಮುದ್ರಯಾನ ಮಾಡೋದಕ್ಕೆ ಸಹಾಯ ಮಾಡಿದ್ದಾರೆ. ಅವ್ರ್ಯಾರು ನನಗೆ ಗೊತ್ತಿಲ್ಲ. ಅಂದರೆ ನನಗೇನು ಅಷ್ಟೊಂದು ವಯಸ್ಸಾಗಿಲ್ಲ ಅಂತ ಅವನು ಈ ಮಾತಲ್ಲಿ ಹೇಳ್ತಾ ಇದ್ದಾನೆ. ದೇ ಬೋತ್ ಲಾಪ್, ಇಬ್ಬರು ಸೇರ್ಕೊಂಡು ಹೀಗೆ ಮಾತಾಡ್ಕೊಂಡು ನಗ್ತಾರೆ. ಐ ವಾಸ್ ಆಲ್ಸೋ ಎ ಗ್ರೇಟ್ ಫ್ರೆಂಡ್ ಆಫ್ ಕ್ಯಾಂಪಮೋರ್. ಈ ಕ್ಯಾಂಪಮೋರ್ ಅನ್ನೋ ಕವಿ ಕೂಡ ನನಗೆ ಫ್ರೆಂಡ್ ಆಗಿದ್ದ. ಐ ಮೆಟ್ ಹಿಮ್ ಇನ್ ವೆಲೆನ್ಸಿಯಾ. ವೆಲೆನ್ಸಿಯಾ ಅನ್ನೋಂಥ ಪ್ಲೇಸ್ನ ನೆನ್ಪಿಟ್ಕೊಳ್ಳಿ, ಅದು ಈ ಡಾನ್ ಗೊನ್ಸಾಲೋನ ನೇಟಿವ್ ಪ್ಲೇಸ್, ಅವನ ಸ್ವಂತ ಊರದು. ಅಲ್ಲಿನೇ ನಾನು ಕ್ಯಾಂಪಮೋರ್ ಅನ್ನೋ ಕವಿಗೆ ಭೇಟಿಯಾಗಿದ್ದೆ. ಐ ಆಮ್ ಎ ನೇಟಿವ್ ಆಫ್ ದ್ಯಾಟ್ ಸಿಟಿ. ವಿಚ್ ಈಸ್ ದ ನೇಟಿವ್ ಸಿಟಿ ಆಫ್ ಡಾನ್ ಗೊನ್ಸಾಲೋ ಅಂತ ಕೇಳಿದರೆ ವೆಲೆನ್ಸಿಯಾ ಅಂತ ಬರೆಯೋದನ್ನು ನೆನ್ಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ನಿಮಗೆ ಇದನ್ನೇ 1 ಮಾರ್ಕ್ಸ್ಗೆ ಕೇಳ್ತಾರೆ. ನಾನು ವೆಲೆನ್ಸಿಯಾನಲ್ಲಿದ್ದಾಗ ಕ್ಯಾಂಪಮೋರ್ ಕವಿಗೆ ಭೇಟಿಯಾಗಿದ್ದೆ ಅಂತ ಹೇಳ್ತಾನೆ. ಯು ಆರ್, ಹೌದಾ, ನೀವು ವೆಲೆನ್ಸಿಯಾದವರಾ ಅಂತಂದ್ಲು. ಅವಾಗ ಡಾನ್ ಗೊನ್ಸಾಲೋ ಹೇಳ್ತಾನೆ, ಐ ವಾಸ್ ಬ್ರಾಟ್ ಅಪ್ ದೇರ್. ನಾನು ಅಲ್ಲೇ ಬೆಳೆದಿದ್ದು. ಎಲ್ಲಿ? ವೆಲೆನ್ಸಿಯಾನಲ್ಲೇ ಬೆಳೆದಿದ್ದು. ಆ್ಯಂಡ್ ದೇರ್ ಐ ಸ್ಪೆಂಟ್ ಮೈ ಅರ್ಲಿ ಯೂತ್. ಅಲ್ಲಿ ನಾನು ಚಿಕ್ಕ ವಯಸ್ಸಿನಲ್ಲಿ ಅಲ್ಲೇ ಸಮಯ ಕಳೆದೆ, ಅಲ್ಲೇ ನಾನು ಬೆಳೆದೆ. ಹ್ಯಾವ್ ಯು ಎವರ್ ವಿಸಿಟೆಡ್ ದ್ಯಾಟ್ ಸಿಟಿ? ಯಾವಾಗಾದರೂ ಆ ವೆಲೆನ್ಸಿಯಾಗೆ ಹೋಗಿದ್ದೀರಾ? ಆ ಸಿಟಿಗೆ ನೀವು ಭೇಟಿ ಕೊಟ್ಟಿದ್ದೀರಾ ಅಂತ ಡಾನ್ ಗೊನ್ಸಾಲೋ ಕೇಳ್ತಾನೆ. ಅವಾಗ ಡೊನಾಲ್ಡ್ ಅವರು ಹೇಳ್ತಾಳೆ, ಎಸ್ ಸೇನರ್, ಹೌದು, ವೆಲೆನ್ಸಿಯಾ ನಂಗೆ ಗೊತ್ತು. ನಾಟ್ ಫಾರ್ ಫ್ರಮ್ ವೆಲೆನ್ಸಿಯಾ. ಆ ವೆಲೆನ್ಸಿಯಾದಿಂದ ಸ್ವಲ್ಪ ದೂರ. ನಾಟ್ ಫಾರ್ ಫ್ರಮ್ ಅಂದರೆ ತುಂಬ ದೂರ ಏನಲ್ಲ, ಅಲ್ಲೇ ಹತ್ತಿರದಲ್ಲೇ ದೇರ್ ವಾಸ್ ಎ ವಿಲ್ಲಾ. ವಿಲ್ಲಾ ಅಂತಂದರೆ ಬಂಗ್ಲೋ, ಬಿಲ್ಡಿಂಗ್ ಅಂತ ಅರ್ಥ ಆಗುತ್ತೆ. ಆ ಹತ್ತಿರದಲ್ಲೇ ವೆಲೆನ್ಸಿಯಾದಿಂದ ಸ್ವಲ್ಪ ದೂರದಲ್ಲೇ ಅಲ್ಲೊಂದು ಬಿಲ್ಡಿಂಗ್ ಇತ್ತು. ಇಫ್ ಸ್ಟಿಲ್ ದೇರ್, ಇವಾಗಲೂ ಕೂಡ ಅಲ್ಲೇ ಇರ್ಬೋದು. ಶುಡ್ ರಿಟೈನ್ ಮೆಮರೀಸ್ ಆಫ್ ಮೀ. ಆ ಬಿಲ್ಡಿಂಗಲ್ಲಿ, ಆ ವಿಲ್ಲಾದಲ್ಲಿ ನನ್ನ ನೆನಪುಗಳಿದ್ದಾವೆ. ಐ ಸ್ಪೆಂಟ್ ಸೆವರಲ್ ಸೀಸನ್ಸ್ ದೇರ್. ಆ ವಿಲ್ಲಾದಲ್ಲಿನೇ, ಆ ಬಂಗ್ಲೋನಲ್ಲಿನೇ ನಾನು ಸುಮಾರು ವರ್ಷ ಅಲ್ಲೇ ಇದ್ದೆ. ಇಟ್ ವಾಸ್ ನಿಯರ್ ದ ಸಿ. ಆ ವಿಲ್ಲಾ ಏನಿತ್ತಲ್ಲ ಅದು ಸಮುದ್ರಕ್ಕೆ ಹತ್ತಿರವಾಗಿತ್ತು. ಹಿಡನ್ ಅವೇ ಅಮಂಗ್ ದ ಲೇಮನ್ ಆ್ಯಂಡ್ ಆರೆಂಜ್ ಟ್ರೀಸ್. ಈ ಲಿಂಬೆ ಗಿಡಗಳು ಹಾಗೆ ಕಿತ್ತಳೆ ಗಿಡಗಳು ದೊಡ್ಡ ದೊಡ್ಡದಾಗಿ ಬೆಳೆದ ಆ ಗಿಡಗಳ ಮಧ್ಯಕ್ಕೆ ಆ ವಿಲ್ಲಾ ಇತ್ತು. ಆ ವಿಲ್ಲಾದಲ್ಲೇ ನಾನು ಸುಮಾರು ವರ್ಷ ಅಲ್ಲೇ ಇದ್ದೆ. ದೇ ಕಾಲ್ಡ್ ಇಟ್ ಲೆಟ್ ಮೀ ಸಿ. ಈ ಥರ ಅಂದರೆ ಇಲ್ಲೇನದು ದೇ ಕಾಲ್ಡ್ ಇಟ್ ಲೆಟ್ ಮೀ ಸಿ ಅಂತಂದರೆ ಅದ್ರ ಹೆಸರನ್ನು ನೆನಪು ಮಾಡ್ಕೋತಾ ಇದ್ದಾಳೆ. ಆ ಪ್ಲೇಸ್ ಏನಿತ್ತಲ್ಲ ವಿಲ್ಲಾ ಇರೋದು ಅದನ್ನು ನೆನಪು ಮಾಡ್ಕೋತಾ ಇದ್ದಾಳೆ. ಏನಂತ ಹೆಸರಿತ್ತು? ದೇ ಕಾಲ್ ಇಟ್, ಅದಕ್ಕೆ ಕರಿತಾ ಇದ್ರು. ಲೆಟ್ ಮೀ ಸಿ ನೆನಪು ಮಾಡ್ಕೋತಾ ಇದ್ದಾಳೆ. ವಾಟ್ ಡಿಡ್ ದೇ ಕಾಲ್ ಇಟ್? ಮರಿಸೇಲ. ನೆನಪು ಮಾಡ್ಕೊಂಡು ಹೇಳಿದ್ದು, ಅದಕ್ಕೆ ಮರಿಸೇಲ ಅಂತ ಕರಿತಾ ಇದ್ರು. ಇದನ್ನು ನೆನಪಿಟ್ಕೊಳ್ಳಿ. ಮರಿಸೇಲ ಅನ್ನೋದು ಡೊನಾಲ್ಡ್ ಅವರನ್ ಪ್ಲೇಸ್, ವೆಲೆನ್ಸಿಯಾ ಅನ್ನೋದು ಡಾನ್ ಗೊನ್ಸಾಲೋ ಪ್ಲೇಸ್. ಆ ಮರಿಸೇಲ ಅನ್ನೋ ಹೆಸರು ಕೇಳಿದ ತಕ್ಷಣವೇ ಡಾನ್ ಗೊನ್ಸಾಲೋಗೆ ಒಂಥರ ಬೆಚ್ಚಿ ಬಿದ್ದ. ಅವನು ಯಾಕೋ ಶಾಕ್ ಆದಂಗೆ ಆಗಿಬಿಡ್ತು. ಸ್ಟಾರ್ಟರ್, ಮರಿಸೇಲ
ಅಂತ ಕೇಳಿದ. ಮರಿಸೇಲ ಅಂದ ತಕ್ಷಣ ಯಾಕೆ ಇವನು ಬೆಚ್ಚ ಬಿದ್ದ, ಯಾಕೆ ಅಷ್ಟೊಂದು ಶಾಕ್ ಆದ? ಅದಕ್ಕೆ ಡೊನಾಲ್ಡ್ ಅವರ ಕೇಳ್ತಾನೆ, ಮರಿಸೇಲ ಈಸ್ ದ ನೇಮ್ ಫ್ಯಾಮಿಲಿಯರ್ ಟು ಯು? ಆ ಹೆಸರು ಯಾರು ಕೇಳಿದರೆ ನಿಮ್ಗೆ ಗೊತ್ತಾ? ಫ್ಯಾಮಿಲಿಯರ್ ಅಂದ್ರೆ ಪರಿಚಯರು. ಆ ಪರಿಚಯರು ಊರ ಅಂತ ಕೇಳಿದ್ಲು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಮುಂದಿನ ಕ್ಲಾಸಲ್ಲಿ ಯಾಕೆ ಆ ಮರಿಸೇಲ ಅನ್ನೋ ಹೆಸರನ್ನ ಕೇಳಿದಾಗ ಡಾನ್ ಗೊನ್ಸಾಲೋ ಬೆಚ್ಚ ಬಿದ್ದ, ಯಾಕೆ ಅವನು ಒಂಥರ ಶಾಕ್ ಆದಂಗೆ ಆಯಿತು ಅನ್ನೋದನ್ನು ನಮಗೆ ಮುಂದಿನ ಪಾರ್ಟಲ್ಲಿ ಸಿಗುತ್ತೆ. ಇನ್ನು ಇಲ್ಲಿವರೆಗೆ ನಮಗೆ ಈ ಡಾನ್ ಗೊನ್ಸಾಲೋ ಮತ್ತು ಡೊನಾಲ್ಡ್ ಅವರ ಕಿತ್ತಾಡಿಕೊಂಡು ತಮಾಷೆ ಮಾಡಿಕೊಂಡು ಒಬ್ರಿಗೊಬ್ರು ಕಿಂಡಲ್ನಿಂದ ಸ್ಟಾರ್ಟ್ ಆಗಿದ್ದು, ಆಮೇಲೆ ಸ್ವಲ್ಪ ಫ್ರೆಂಡ್ಲಿಯಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಆ ಊರುಗಳ ಹೆಸರನ್ನ ಕೇಳಿದಾಗ ಸ್ವಲ್ಪ ಅವ್ರಿಗೆ ಹಳೆ ನೆನಪುಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಮುಂದಿನ ತರಗತಿಯಲ್ಲಿ ಈ ಪಾಠದ ಮುಂದಿನ ಭಾಗದ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.